ಯಾವುದು ಅಂತ, ನನ್ನ ಸ್ವರೂಪ ಏನು ಅಂತ. ನಿಮ್ ನಿಜವಾದ ಮುಖ ನೋಡಿದ್ರೆ ನೀವು, ನಮ್ಮ ಮುಖ ನಮ್ಗೆ ನೋಡಕ್ಕಾಗಲ್ಲ. ಯಾರ ಮುಖ ನೋಡಕ್ಕಾಗಲ್ಲ, ಬೇರೆಯವ್ರ ಮುಖ ನೋಡ್ಕೋಬಹುದು. ಹಾಗೆ ನನ್ನ ಸ್ವರೂಪ ಏನು ಅಂತ ಅದಕ್ಕೊಂದು ಪ್ರಶ್ನೆ ಇರ್ತದೆ. ಒಂದು ಕಾಡಿನಲ್ಲಿ ಒಂದು ಮರ ಬಿತ್ತಪ್ಪ, ಕಾಡಿನಲ್ಲಿ ಮರ ಬಿತ್ತು. ಆ ಮರವನ್ನ ನೋಡ್ಲಿಕ್ಕೆ ಯಾರು ಇರ್ಲಿಲ್ಲ. ಹಾಗೆ ಮರ ಬಿತ್ತೋ ಇಲ್ಲೋ, ಆ ಮರದಿಂದ ಶಬ್ದ ಬಂತೋ ಇಲ್ಲೋ ಅಂತ ಪ್ರಶ್ನೆ. ಕಾಡಿನಲ್ಲಿ ಒಂದು ಮರ ಇತ್ತು, ಆ ಮರ ಬಿತ್ತು, ಅದು ನೋಡ್ಲಿಕ್ಕೆ ಯಾರು ಇಲ್ಲ. ಆಗ ಆ ಮರ ಬಿತ್ತೋ ಇಲ್ಲೋ, ಬಿದ್ದ ಶಬ್ದ ಆಯ್ತೋ ಇಲ್ಲೋ ಅಂತ ಪ್ರಶ್ನೆ. ಈಗ ಯಾರು ನೋಡ್ಲಿಕ್ಕೆ ಅಂದ್ರೆ ಮರ ಬಿತ್ತೋ ಇಲ್ಲೋ, ಮರ ಶಬ್ದ ಮಾಡ್ತೋ ಇಲ್ಲೋ, ಮರ ಬಿದ್ದು ಇಲ್ಲ, ಮರವೇ ಇಲ್ಲ. ಮರ ಯಾವಾಗ ಇರ್ತದ್ರೆ ಯಾರು ನೋಡ್ಲಿಕ್ಕೆ ಇರ್ಬೇಕು. ಅದು ಚೈತನ್ಯ ಇದ್ದಾಗಲೇ ಅದು ಆ ಒಂದು ವಸ್ತು ಇರ್ಲಿಕ್ಕೆ ಸಾಧ್ಯ. ವಸ್ತು ಅನ್ನೋದು, ವಸ್ತುವಿನ ಅಸ್ತಿತ್ವ ಚೈತನ್ಯ ಮೇಲೆ ಅವಲಂಬಿಸಿದೆ. ವಸ್ತು ಇದೇ ಇಲ್ಲ. ಅಲ್ಲ, ಮರ ಬಿದ್ದಾಗ ನಾನು ಇರ್ಲಿಲ್ಲ, ಅದು ಬೇರೆ ಯಾರಾದ್ರೂ ಇರ್ಬೇಕು ನೋಡ್ಬೇಕಾದ್ರೆ. ಅದನ್ನ ಒಂದು ಯಾವ್ದು ಪ್ರಾಣಿನೋ ಪಶುನೋ ಪಕ್ಷಿನೋ ನೋಡಿದಾಗ ಮರ ಬಿದ್ದಿದೆ ಅಂತ ಗೊತ್ತಾದ್ರೆ ಮರ ಇದೆ, ಬಿತ್ತು ಅಂತ. ಯಾವುದೇ ಚೈತನ್ಯ ಜೀವಿ ನೋಡಿಲ್ಲ ಅಂತ ಹೇಳಿದ್ರೆ ಮರ ಬಿದ್ದೇ ಇಲ್ಲ, ಅಲ್ಲಿ ಮರನೇ ಇಲ್ಲ. ಅದು ಮರ ಇದೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಒಂದು ವಿಷಯ ವಸ್ತು, ಅದಕ್ಕೆ ಸ್ವಂತ ಅಸ್ತಿತ್ವ ಇಲ್ಲ, ಅದಕ್ಕೆ ವಿಷಯ ಬೇಕು. ಆಬ್ಜೆಕ್ಟಿಗೆ ಸ್ವಂತ ಅಸ್ತಿತ್ವ ಇಲ್ಲ, ಸಬ್ಜೆಕ್ಟ್ ಬೇಕು. ಸಬ್ಜೆಕ್ಟ್ ಇದ್ರೆ ಆಬ್ಜೆಕ್ಟ್ ಇರ್ಲಿಕ್ಕೆ ಸಾಧ್ಯ. ಮತ್ತೇನು ವಿಶೇಷ ಅಂದ್ರೆ ಸಬ್ಜೆಕ್ಟ್ ಆಬ್ಜೆಕ್ಟ್ ಒಟ್ಟೊಟ್ಟಿಗೆ ಬರ್ತವೆ, ಬೇರೆ ಬೇರೆ ಅಲ್ಲ. ಅದು ಒಂದ್ರ ಮೇಲೆ ಒಂದು ಡಿಪೆಂಡ್ ಆಗಿರ್ತದೆ. ಈಗ ಪ್ರಪಂಚ ಇದೆ ಅಂತ ನನಗೆ ಗೊತ್ತಾಗಬೇಕು, ನಾನು ಇರ್ಬೇಕಾದ್ರೆ ಪ್ರಪಂಚ ಇರ್ಬೇಕು, ಎರಡು ಒಂದೊಂದೇ ಬರ್ತವೆ. ಅದು ನಾನು ಇಲ್ದಿರೋ ಪ್ರಪಂಚ ಇಲ್ಲ, ಪ್ರಪಂಚ ಇಲ್ದಿರೋ ನಾನಿಲ್ಲ, ನಾನು ಪ್ರಪಂಚ ಒಟ್ಟೊಟ್ಟಿಗೆ ಬಂದಾಗ ನೀನು ಅನುಭವ. ಅದು ಎರಡು, ಅದು ಏನ್ ಹೇಳ್ತೇವೆ ನಾವು, ಡಿಪೆಂಡೆಂಟ್ ರಿಯಾಲಿಟಿ ಅಂತ. ಎರಡು ಒಟ್ಟಿಗೆ ಬಂದಾಗ ಮಾತ್ರ ಆಗುತ್ತೆ ಅನುಭವ. ಕನಸು ಬಿತ್ತಪ್ಪ, ಕನಸಿನಲ್ಲಿ ನಾನು ಅಮೆರಿಕಕ್ಕೆ ಹೋಗಿದ್ದೆ. ಅಲ್ಲ ಅಮೆರಿಕ ಇತ್ತ, ನಾನು ಕನಸಿನಲ್ಲಿ ಕನಸು ಕಾಣ್ತಾ ಇದ್ರೆ ಅಮೆರಿಕ ಇಲ್ಲ, ಅಮೆರಿಕ ಇಲ್ದೆ ನಾನು ಕನಸು ಕಾಣ್ತಾ ಇಲ್ಲ. ಎರಡು ಒಟ್ಟೊಟ್ಟಿಗೆ ಬರ್ತದೆ. ಸಿನಿಮಾ ಅದು ಆ ಒಟ್ಟೊಟ್ಟಿಗೆ ಬರ್ತದೆ. ಯಾವುದು? ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್, ವಿಷಯ ಮತ್ತು ವಿಷಯ ಎರಡು ಒಟ್ಟಿಗೆ ಬರ್ತದೆ. ಅಲ್ಲ ಹೋಗ್ಲಿಪ್ಪ, ನೀವು ರಾತ್ರಿ ಮಲಗಿದ್ರಿ, ಆ ಮಲಗಿದ್ದಾಗ ಏನ್ ಪ್ರಪಂಚ ಇಲ್ಲ. ಬೆಳಿಗ್ಗೆ ಎಚ್ಚರ ಆಯ್ತು, ಬೆಳಿಗ್ಗೆ ಎಚ್ಚರ ಆದ್ರೆ ಬೆಂಗಳೂರು ಇದೆ, ಅಲ್ಲ ಬೆಂಗಳೂರು ನಾನು ಎಚ್ಚರ ಆದ್ನ. ನಮ್ಗೆ ಏನ್ ಅರ್ಥ ಆಗಲ್ಲ ಅಂದ್ರೆ ನಮ್ಮ ದೇಹ ಮತ್ತು ಬೆಂಗಳೂರು ಒಟ್ಟೊಟ್ಟಿಗೆ ಕಾಣ್ತು. ಬೆಂಗಳೂರು ನಾನು ಎಚ್ಚರ ಆಗಿದ್ದಲ್ಲ. ರಾತ್ರಿ ಕನಸಿನಲ್ಲಿ ನನಗೆ ಕನಸಿನಲ್ಲಿ ಕನಸು ಬಿತ್ತು. ಕನಸು ಬಿದ್ದಾಗ ಆಫ್ರಿಕಾ ಕಂಡೆ. ಆಫ್ರಿಕಾ ಮತ್ತು ನನ್ನ ಕನಸು ಕಾಣ್ ಒಟ್ಟಿಗೆ ಬಂದ್ವಿ. ಅದು ಬೇರೆ ಬೇರೆ ಬೇರ್ಪಡಿಸ್ಲಿಕ್ಕೆ ಆಗುದಿಲ್ಲ, ಎಲ್ಲ ಅದು ಒಂದು ಸಿನಿಮಾ. ಅದು ಅದಕ್ಕೋಸ್ಕರ ನಮ್ಮ ಮುಖ, ನಿಜವಾದ ಮುಖ ಏನು ಅಂತ ಗೊತ್ತಾಗಬೇಕು, ನೋಡ್ಬೇಕು. ನಮ್ಮ ಮುಖ ನಮ್ಗೆ ಕಾಣಬೇಕಾದ್ರೆ ನಮ್ಮ ಮುಖ ನಮ್ಗೆ ನೋಡಕ್ಕಾಗಲ್ಲಪ್ಪ. ನಮ್ಮ ಮುಖ ನಾವು ಯಾವಾಗ ನೋಡಿಲ್ಲ. ಒಂದು ಕನ್ನಡಿಯಲ್ಲಿ ನಮ್ಮ ಮುಖ ನೋಡ್ಲಿಕ್ಕೆ ಆಗುತ್ತೆ. ಆದ್ರೆ ನಮ್ಮ ನಿಜವಾದ ಮುಖ ನೋಡ್ಬೇಕಾದ್ರೆ ಕನ್ನಡಿ ಯಾವುದು? ನಮ್ಮ ಒರಿಜಿನಲ್ ಫೇಸ್ ನೋಡ್ಬೇಕಾದ್ರೆ, ನಮ್ಮ ಸ್ವರೂಪ ನೋಡ್ಬೇಕಾದ್ರೆ ಕನ್ನಡಿ ಯಾವುದು? ಕನ್ನಡಿ ಎಲ್ಲಿದೆ? ಅದಕ್ಕೋಸ್ಕರ ನಮ್ಮ ಸ್ವರೂಪ ಏನಂದ್ರೆ ನಮ್ಗೆ ಅರ್ಥ ಮಾಡ್ಬೇಕಾದ್ರೆ, ಈ ಹುಡುಗಿ ಒಬ್ಬಳು ಹೂವನ್ನು ನೋಡ್ತಾ ಇದ್ದಾಳೆ. ನಿಜವಾದ ಸ್ವರೂಪ ಏನು? ಬ್ರಹ್ಮನ್, ಸಾಕ್ಷಿ. ಆ ಸಾಕ್ಷಿಯ ಬೆಳಕು ಮನಸ್ಸಿನ ಮೇಲೆ ಬೀಳ್ತದೆ. ಇದು ಕನ್ನಡಿ, ಮನಸ್ಸನ್ನು ಕನ್ನಡಿ ಬುದ್ಧಿ. ಆ ಮನಸ್ಸಿಂದ ದೇಹ 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 ಬೆಳಗ್ತದೆ, ದೇಹ ಚೈತನ್ಯ ಆಗ್ತದೆ. ಆ ಅಲ್ಲಿ ಮೂಲಕ, ಕಣ್ಣಿನ ಮೂಲಕ ಪ್ರಪಂಚದ ಬೆಳಕು ಬೀಳ್ತದೆ. ಈ ಬೆಳಕು ಬೀಳ್ತಿದೆಯಲ್ಲ, ಇದು ಆತ್ಮಜ್ಯೋತಿಯ ಬೆಳಕು. ಇದು ಆತ್ಮಜ್ಯೋತಿ ನಾನು. ಆತ್ಮಜ್ಯೋತಿಯ ಬೆಳಕು ಕನ್ನಡಿಯ ಮೇಲೆ ಬಿತ್ತು, ದೇಹದ ಮೇಲೆ ಬಿತ್ತು, ಪ್ರಪಂಚದ ಮೇಲೆ ಬಿತ್ತು. ಇದಕ್ಕೆ ಆಗ ಕಾಣ್ತದೆ ಏನಾದ್ರು. ಈಗ ನಮ್ಗೆ ಸಮಸ್ಯೆ ಎಲ್ಲಿ ಬರ್ತದೆ ಅಂದ್ರೆ, ಇಲ್ಲಿ ಬೆಳಕು ಇಲ್ಲಿಂದ ಬಂತು, ಆಯ್ತಾ, ಮನಸ್ಸು ಮೇಲೆ ಮನಸ್ಸು ಬೆಳಕು, ದೇಹ ಬೆಳಕು. ಈಗ ನಮ್ಗೆ ಬೆಳಕು ಎಲ್ಲಿಂದ ಬಂತ ಗೊತ್ತಿಲ್ಲ. ದೇಹ ಬೆಳಕು, ನಾನೇ ಚೈತನ್ಯ, ನಾನೇ ಜೀವ, ನಾನೇ ಅಂತ ಕುಣಿದಾಡ್ತೇನೆ ಯಾಕಂದ್ರೆ ದೇಹದಲ್ಲಿ ಅರಿವಿದೆ. ಆದ್ರೆ ದೇಹಕ್ಕೆ ಅರಿವು ಸ್ವಂತ ಅರಿವಲ್ಲ, ಅದು ಬಾಡಿಗೆ ಅರಿವು. ಅದು ಮನಸ್ಸಿಂದ ಬಂದದ್ದು.
ಮನಸ್ಸಿಗೆ ಅರಿವು ಆತ್ಮನಿಂದ ಬಂದದ್ದು. ನಮ್ಗೆ ಈಗ ಟೋಟಲ್ ಕನ್ಫ್ಯೂಷನ್, ಎಲ್ಲ ಕನ್ಫ್ಯೂಷನ್. ಬೆಳಕು ಯಾವುದಿದೆ ಬೆಳಕು ಅಂತ. ಸೊ ಪ್ರಪಂಚ ಮೇಲೆ ಬಿದ್ದ ಬೆಳಕು, ಪ್ರಪಂಚ ಮೇಲೆ ಬಿದ್ದಾಗ ಏನೋ ಬೇರೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಬೇರೆ ಏನ್ ಅನುಭವ ಆಗ್ತಿದೆ ಎಲ್ಲ ನಮ್ಮ ಬುದ್ಧಿಯೊಳಗಾಗೋದು, ಮನಸ್ಸಿನೊಳಗಾಗೋದು. ಸೊ ನಾನೇ 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 ಆತ್ಮ, ನಾನೇ ಚೈತನ್ಯ ಅಂತ ತಿಳ್ಕೊಂಡ್ಬಿಡ್ತೇನೆ. ದೇಹ ಮನಸ್ಸು ಬುದ್ಧಿ ಚೈತನ್ಯ ಅಂತ ತಿಳ್ಕೊಂಡ್ಬಿಡ್ತೇನೆ. ದೇಹಾತ್ಮ ಬುದ್ಧಿ ಅಂತ ಹೇಳಿದ್ವಿ ಅದಕ್ಕೆ. ಆ ದೇಹಾತ್ಮ ಬುದ್ಧಿ ಭ್ರಮೆ. ಆತ್ಮನ ಬೆಳಕಿನಲ್ಲಿ ದೇಹ ಬೆಳಗ್ತಾ ಇದೆ. ಆತ್ಮ ಇಂಡಿಪೆಂಡೆಂಟ್ ರಿಯಾಲಿಟಿ, ದೇಹ ಅನ್ನೋದು ಡಿಪೆಂಡೆಂಟ್ ರಿಯಾಲಿಟಿ. ಇದು ಗೊತ್ತಿಲ್ಲ ನಮಗೆ. ಹಾಗಾಗ್ಬಿಟ್ಟು ನಾನು ಏನ್ ಮಾಡ್ತೇನೆ, ನನ್ನನ್ನ ಕನ್ಫ್ಯೂಸ್ ಮಾಡ್ಕೊಡ್ತೇನೆ. ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಅಥವಾ ಆತ್ಮ ನಾನು, ಯಾವ್ದು ನಿಜವಾದ ನಾನು ನಂಗೆ ಗೊತ್ತಾಗಲ್ಲ. ಫುಲ್ ಕನ್ಫ್ಯೂಸ್ಡ್. ಇದಕ್ಕೆ ಅಧ್ಯಾಸ ಅಂತ ಹೇಳುದು. ನಿಜವಾದ ಬೆಳಕು ಎಲ್ಲಿಂದ ಬರ್ತದೆ ಅಂತ ಗೊತ್ತಲ್ಲ. ಎಲ್ಲ ಕಡೆ ಬೆಳಕಿದೆ. ಈಗ ಒಂದು ರೂಮಲ್ಲಿ ಒಂದು ಬೆಳಕಿದೆ, ಲೈಟ್ ಇದೆ. ಎಲ್ಲ ಕಡೆ ಬೆಳಕು ಬರ್ತದೆ, ಲೈಟ್ ಇಲ್ಲಿ ಗೊತ್ತಾಗಲ್ಲ, ಅಷ್ಟು ಬೆಳಕಿದು. ಆತ್ಮನ ಬೆಳಕು ಅಷ್ಟು, ಆತ್ಮನ ಬೆಳಕಿನ ಎಲ್ಲ ಬೆಳಗ್ತಾ ಇದೆ. ನಿಜವಾದ ಬೆಳಕು ಅದು ಒಂದು ನಿಜವಾದ ಬೆಳಕು, ಉಳಿದೆಲ್ಲ ಪ್ರತಿಫಲನಾದ ಬೆಳಕು. ಅದು ಯಾವ್ದು ಗೊತ್ತಾಗಲ್ಲ. ಒಂದು ನಾಯಿ ಒಂದು ರೂಮ್ ಒಳಗೆ ಹೋಗುತ್ತೆ, ಅಲ್ಲಿ ತುಂಬಾ ಕನ್ನಡಿ ಇದೆ, ಅಲ್ಲಿ ಯಾವ್ದು ನಿಜವಾದ ನಾಯಿ ಅಂತ ಗೊತ್ತಾಗಲ್ಲ. ಎಲ್ಲ ಕಡೆ ಪ್ರತಿಫಲ ಕಾಣ್ತದೆ, ಅದು ಯಾವ್ದು ನಿಜವಾದ ಗೊತ್ತಾಗಲ್ಲ. ಸೊ ಒರಿಜಿನಲ್ ಇದೆ, ಅಲ್ಲಿ ಎಲ್ಲ ಪ್ರತಿಫಲ ಆಗ್ತದೆ, ಅದು ಯಾವ್ದು ಒರಿಜಿನಲ್ ಗೊತ್ತಾಗಲ್ಲ. ಅದೇ ನಮ್ಮ ಸಮಸ್ಯೆ. ಈ ನಾನು ಉಪಯೋಗ ಮಾಡ್ತಾರೆ, ಯಾವ ನಾನು ಈಗ ಅಂತ. ಒರಿಜಿನಲ್ ನನಗೂ ಡೂಪ್ಲಿಕೇಟ್ ನಾನಿಗೋ, ಒರಿಜಿನಲ್ ನನಗೂ ರಿಫ್ಲೆಕ್ಟೆಡ್ ನಾನಿಗೋ. ನಾನು ನಿಜವಾಗ್ಲೂ ಯೂಸ್ ಮಾಡ್ಬೇಕಾದ್ರೆ ನಾನು ಅಂತ ಹೇಳ್ಬೇಕಾದ್ರೆ ನಿಜವಾದ ನನಗೆ, ಬ್ರಹ್ಮನಿಗೆ. ಬಟ್ ನಾನು ಯೂಸ್ ಮಾಡ್ತಾ ದೇಹಕ್ಕೆ, ಮನಸ್ಸಿಗೆ, ಬುದ್ಧಿಗೆ. ಯಾಕಂದ್ರೆ ನನಗೆ ಯಾವ್ದಂತ ಗೊತ್ತಿಲ್ಲಲ್ಲ. ಎಲ್ಲ ಕಡೆ ಬೆಳಕಿದೆಯಲ್ಲ, ಎಲ್ಲ ಕಡೆ ಅರಿವಿದೆಯಲ್ಲ. ಇದು ನಮ್ಮ ಸಮಸ್ಯೆ. ಈ ರಿಫ್ಲೆಕ್ಷನ್, ಈ ಚಿದಾಭಾಸ ಅಂತ ಹೇಳ್ತೇವೆ. ಚಿದಾಭಾಸವೇ ನಾನು ತಿಳ್ಕೊಂಡ್ಬಿಡ್ತೇನೆ. ಚಿದಾಭಾಸ ನಾನಲ್ಲ, ನಿಜವಾದ ನಾನು. ದೇಹ ನಾನು ತಿಳ್ಕೊಂಡ್ಬಿಡ್ತೇನೆ. ಯಾಕೆ ದೇಹಕ್ಕೆ ಚೈತನ್ಯ ಇದೆಯಲ್ಲ, ದೇಹಕ್ಕೆ ಅರಿವಿದೆಯಲ್ಲ, ದೇಹ ನಾನು ತಿಳ್ಕೊಂಡ್ಬಿಡ್ತೇನೆ. ಅಲ್ಲ ಮನಸ್ಸು ನಾನು ತಿಳ್ಕೊಂಡು, ಮನಸ್ಸಿಗೂ ಅರಿವಿದೆಯಲ್ಲ, ಮನಸ್ಸಿಗೂ ಬೆಳಕಿದೆಯಲ್ಲ. ಅಲ್ಲ ಬುದ್ಧಿ ನಾನು ತಿಳ್ಕೊಂಡು, ಬುದ್ಧಿಯಲ್ಲೂ ಬೆಳಕಿದೆಯಲ್ಲ. ಆದ್ರೆ ಬುದ್ಧಿಗೆ, ಮನಸ್ಸಿಗೆ, ದೇಹಕ್ಕೆ ಎಲ್ಲಿಂದ ಬೆಳಕು ಬರ್ತದೆ? ಅದು ಎಲ್ಲಿಂದ ಬರ್ತಾ ಇದೆ? ಅದು ಆತ್ಮನಿಂದ. ಅದು ನಾನು, ನಿಜವಾದ ನಾನು. ಅದು ಗೊತ್ತಿಲ್ಲ, ಕನ್ಫ್ಯೂಸ್ ಆಗ್ಬಿಡ್ತದೆ. ನಿಜವಾದ ನಾನು ಯಾರು ಈ ಎಲ್ಲದರಲ್ಲಿ? ಚಿದಾಭಾಸನೋ ಅಥವಾ ಆತ್ಮನೋ? ನಾನು ಅಂತ ಯೂಸ್ ಮಾಡಿದಾಗ ಎಲ್ಲ ಕಡೆ ಕನ್ಫ್ಯೂಸ್ ಆಗಿ ಯೂಸ್ ಮಾಡ್ಕೊಳ್ಳೋದು. ದೇಹ ನಾನು ಅಂತ ಹೇಳ್ಬಿಡ್ತೇನೆ, ಮನಸ್ಸು ನಾನು ಅಂತ ಹೇಳ್ಬಿಡ್ತೇನೆ, ಬುದ್ಧಿ. ಯಾಕೆ ನಿಜವಾದ ನಾನು ಅದು ವಿಚಾರ ಮಾಡೇ ಇಲ್ಲ. ನಾನು ಬೆಳಕು ಎಲ್ಲಿಂದ ಬರ್ತಂತ ಗೊತ್ತಿಲ್ಲ. ಆದ್ರೆ ಬೆಳಕನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಆ ಬೆಳಕೆ ನಾನು, ಅದೇ ಆತ್ಮಜ್ಯೋತಿ. ಈಗ ಇನ್ನೊಂದು ಸ್ಟಿಲ್ ನೋಡೋಣ ಇದನ್ನ. ಈಗ ಇಲ್ಲಿ ಹಿಂದ್ಗಡೆಯಿಂದ ಬೆಳಕು ಬರ್ತಾ ಇದೆ ಅಂತ ಗೊತ್ತೇ ಆಗಲ್ಲ ನಮ್ಗೆ. ಬೆಳಕು ಆತ್ಮದಿಂದ ಬರ್ತಾ ಇದೆ ನಮ್ಗೆ ಗೊತ್ತೇ ಇಲ್ಲ. ನನಗೆ ಹೂ ಕಾಣ್ತಾ ಇದೆ, ಆ ದೇಹಕ್ಕೆ ಅರಿವಿದೆ. ಆಗ ದೇಹವೇ ನಾನು. ದೇಹದಲ್ಲಿ ಬೆಳಕಿದೆ. ಎಂತ ಬೆಳಕು? ಅರಿವಿನ ಬೆಳಕು. ದೇಹ ಅರಿವಿದೆ ನೋಡಿ, ಮುಟ್ಟಿ ನೋವಾಗುತ್ತೆ, ಗೊತ್ತಾಗುತ್ತೆ, ಎಲ್ಲ ಗೊತ್ತಾಗುತ್ತೆ. ಸೊ ದೇಹ ನಾನು ತಿಳ್ಕೊಂಡ್ಬಿಡ್ತೇನೆ. ಹಿಂದ್ಗಡೆಯಿಂದ ಬೆಳಕು ಬಂದು, ಹಿಂದ್ಗಡೆಯಿಂದ ಆತ್ಮ ದೇಹಕ್ಕೆ ಎಲ್ಲಿಂದ ಬೆಳಕು ಬರುತ್ತೆ ಗೊತ್ತಿಲ್ಲ. ಸೊ ಒಂದು ವಸ್ತು ನೋಡಿದಾಗ ಆ ವಸ್ತು ವಿಷಯ ಆಗ್ತದೆ, ನಾನು ವಿಷಯಿ ಆಗ್ತೇನೆ. ವಸ್ತು ಅಬ್ಜೆಕ್ಟ್ ಆಗುತ್ತೆ, ನಾನು ಸಬ್ಜೆಕ್ಟ್ ಆಗ್ತೇನೆ. ದೇಹ ನಾನು ಸಬ್ಜೆಕ್ಟ್ ಆಗ್ತೇನೆ. ಆಯ್ತು. ಈಗ ಮನಸ್ಸಿನಲ್ಲಿ ವಿಚಾರಗಳು ಬರ್ತಾ ಇದಾವಪ್ಪ. ಮನಸ್ಸಿಗೆ ಗೊತ್ತಾಗುತ್ತೆ ಆ ದೇಹ ಇದೆ ಅಂತ. ದೇಹ ಇದೆ ಅಂತ ಗೊತ್ತಾದಾಗ ಮನಸ್ಸಿಗೆ ದೇಹ ಅನ್ನೋದು ಆಬ್ಜೆಕ್ಟ್ ಆಯ್ತು. ದೇಹ ವಿಷಯ ಆಯ್ತು. ಮನಸ್ಸು ವಿಷಯಿ ಆಯ್ತು. ಸೊ ಮನಸ್ಸಿನಲ್ಲಿ ಇಲ್ಲೂ ಎಲ್ಲ ಯೋಚನೆಗಳು ವಿಷಯ ವಸ್ತುಗಳೇ. ಎಲ್ಲ ಯೋಚನೆಗಳು ಕಾಣ್ತಾವೆ ಹೋಗ್ತವೆ. ಸೊ ಮನಸ್ಸಿನಲ್ಲಿ ಬರೋ ಯೋಚನೆಗಳಿದೆಯಲ್ಲ, ಅದು ಯಾರಿಗೆ ವಿಷಯ? ಅದು ಆತ್ಮನಿಗೆ ವಿಷಯ. ಮನಸ್ಸಿನಲ್ಲಿ ಏನು ವಿಷಯಗಳು ಬರ್ತವೆ? ಅದು ವಸ್ತು, ಆಬ್ಜೆಕ್ಟ್. ಅದು ವಿಷಯ ವಸ್ತು. ಅದು ವಿಷಯಿ. ಯಾರು ವಿಷಯಿ? ಆತ್ಮ. ಸಾಕ್ಷಿಗೆ ವಿಷಯ, ಸಾಕ್ಷಿ ಅದು ವಿಷಯ. ಇಲ್ಲಿ ಏನಾಗುತ್ತೆ, ನಮ್ಗೆ ಕನ್ಫ್ಯೂಷನ್ ಆಗ್ಬಿಡ್ತದೆ. ಯಾರು ನಿಜವಾದ ನಾನು ಯಾರಂತ ಗೊತ್ತಿಲ್ಲ. ಕನ್ಫ್ಯೂಷನ್. ಎಲ್ಲ ಮಿಕ್ಸಪ್ ಮಾಡ್ಕೊಡ್ತೇನೆ. ಈ ದೇಹ ನಾನು ಅಂತ ತಿಳ್ಕೊಡ್ತೇನೆ, ಮನಸ್ಸು ನಾನು ಅಂತ ತಿಳ್ಕೊಡ್ತೇನೆ, ಬುದ್ಧಿ ನಾನು ಅಂತ ತಿಳ್ಕೊಡ್ತೇನೆ. ನಿಜವಾದ ನಾನು ಆತ್ಮ ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಎಲ್ಲಾ ಕಡೆ ಬೆಳಕಿದೆ. ಒಂದು ಇಮ್ಯಾಜಿನ್ ಮಾಡ್ಬೇಕು, ಒಂದು ರೂಮಲ್ಲಿ ಹೋದ್ರೆ ಎಲ್ಲ ಬ್ರೈಟ್ ಲೈಟ್ ಇದೆ. ಆ ಲೈಟ್ ಇಲ್ಲ ಗೊತ್ತಾಗಲ್ಲ. ಎಲ್ಲ ಕಡೆ ಪ್ರತಿಫಲನ ಆಗ್ತದೆ ಕನ್ನಡಿಯಲ್ಲಿ. ಹಾಗಾಗ್ತದೆ ನಮ್ ದೇಹ ಮನಸ್ಸು ಬುದ್ಧಿ. ಅದನ್ನ ವಿಚಾರ ಮಾಡಿ ಹುಡ್ಕೋದು ಎಲ್ಲಿದೆ ಲೈಟ್ ಅಂತ. ಇದು ಒಂದು ಅರ್ಥ ಆಗ್ಬೇಕಾದ್ರೆ ಇನ್ನೊಂದು ನಾನು ಹೇಳ್ತೇನೆ. ನಾನು,
ಇನ್ನೊಂದು ಉದಾಹರಣೆ ಹೇಳ್ತೇನೆ. ಒಬ್ಬ ಆಕಾಶದಲ್ಲಿ ಹೋಗಿದ್ದಾನಪ್ಪ, ರಾಕೆಟ್ ಅಲ್ಲಿ. ನಮ್ಮ ಇಂಡಿಯಾದಲ್ಲಿ ಈಗ ಇವರಿಗೆ ಅಸ್ಟ್ರೋನಾಟ್ ಅಂತ ಹೇಳೋದು. ನಿನ್ನೆ ಮೊನ್ನೆ ಮೋದಿಯವರು ಗಗನಯಾನ್ ಅಂತ ಹೇಳಿದ್ರು. ಗಗನಯಾನ್ ಅಂದ್ರೆ ನಮ್ಮ ಇಸ್ರೋದವರು ಮೂರು ಜನರನ್ನ ಆಕಾಶ ಚಂದ್ರನ ಮೇಲೆ ಕಳಿಸ್ತಾರೆ. 4 ಜನರನ್ನ ಅಲ್ಲ, ಅದ್ರೊಬ್ರು ಸ್ಪೇರ್ ಅಂತ ಕಾಣ್ತದೆ. 3 ಜನ ಚಂದ್ರನ ಮೇಲೆ ಹೋಗ್ತಾರೆ. ಅವ್ರಿಗೆ ಗಗನಯಾನ್ ಅಂತ, ಗಗನ ಅಂದ್ರೆ ಆಕಾಶ, ಆಕಾಶ ಕಳಿಸಿ ಗಗನಯಾನ್ ಅಂತ ಕಳಿಸ್ತಾರೆ. ಒಂದು ವಿಶೇಷ ಅಂದ್ರೆ ನೀವು ಆಕಾಶಕ್ಕೆ ಹೋದ್ರೆ ಅಲ್ಲಿ ಸುತ್ತಮುತ್ತ ನೋಡಿ ಬರೀ ಕತ್ತಲೆ, ಎತ್ತೆತ್ತಲು ಕತ್ತಲೆ, ದಟ್ಟ ಕತ್ತಲೆ. ಯಾಕೆ? ಅಲ್ಲ, ಅಲ್ಲಿ ಸೂರ್ಯ ಇದನ್ನಲ್ಲ, ಸೂರ್ಯನ ಬೆಳಕು ಇದ್ರೂ ನಮ್ಗೆ ಕತ್ತಲೆ ಕಾಣ್ತದೆ. ಯಾಕಂದ್ರೆ ಸೂರ್ಯನ ಬೆಳಕು ನಮ್ ಕಣ್ಣಿಗೆ ನೋಡೋ ಸಾಧ್ಯ ಇಲ್ಲ. ಸೂರ್ಯನ ಬೆಳಕು ಕಾಣ್ಬೇಕಾದ್ರೆ ನಮ್ಗೆ ಪ್ರತಿಫಲನ ಆಗ್ಬೇಕು. ಅಲ್ಲ, ಭೂಮಿಲಿ ಅಷ್ಟು ಬೆಳಕು ಕಾಣ್ತಾ ಇಲ್ಲ ಸೂರ್ಯನ ಬೆಳಕು. ಸೂರ್ಯನ ಬೆಳಕು ಯಾಕೆ ಕಾಣ್ತದೆ? ಅಲ್ಲಿ ಪ್ರತಿಫಲನ ಆಗ್ತದೆ ಸೂರ್ಯನ ಬೆಳಕು, ಅದಕ್ಕೆ ಬೆಳಕು ಕಾಣ್ತದೆ. ಎಲ್ಲೆಲ್ಲ ಭೂಮಿಯ ಎಲ್ಲ ಇದಿದೆ, ಏನದು ಡಸ್ಟ್, ಅದಕ್ಕೆ ಹೇಳ್ತೆ ಧೂಳಿನ ಕಣಗಳಿದಾವೆ. ಆ ಧೂಳಿನ ಕಣಗಳ ಮೇಲೆ ಸೂರ್ಯನ ಬೆಳಕು ಬಿದ್ದಾಗ ನಮ್ಗೆ ಸೂರ್ಯ ಇದ್ದಾನೆ ಗೊತ್ತಾಗುತ್ತೆ. ಇನ್ನು ಸೂರ್ಯ ಇದ್ದಾನೆ ಗೊತ್ತಾಗಲ್ಲ. ಅದೇ ರೀತಿ ಆತ್ಮನ ಬೆಳಕು, ಆತ್ಮ ಜ್ಯೋತಿ ಎಲ್ಲ ಕಡೆ ಹರಡಿದೆ. ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಗೊತ್ತಾಗೋದಿಲ್ಲ ಅದು ಇದೆ ಅಂತ. ಅಲ್ಲ, ಅಲ್ಲಿ ಏನಕ್ಕೆ ಗೊತ್ತಾಗಲ್ಲ, ನಾವೇ ಅದನ್ನ ನಮ್ಗೆ ಗೊತ್ತಾಗಲ್ಲ. ಆ ಬೆಳಕಿನಲ್ಲಿ ಏನು ಬೇರೆ ಗೊತ್ತಾಗುವುದಿಲ್ಲ, ಆ ಬೆಳಕಿನಿಂದಲೇ ಗೊತ್ತಾಗಲ್ಲ. ಆತ್ಮ ಜ್ಯೋತಿಯ ಬೆಳಕು, ಆತ್ಮನ ಬೆಳಕು, ಪರಮಾತ್ಮನ ಬೆಳಕು ಎಲ್ಲ ಕಡೆ ಇದೆ. ಅದಕ್ಕೆ ಅಂತರ್ಜ್ಯೋತಿ, ಬಹಿರ್ಜ್ಯೋತಿ, ಪ್ರತ್ಯಕ್ ಜ್ಯೋತಿ, ಪರಾತ್ಪರ ಜ್ಯೋತಿರೇವ ಜ್ಯೋತಿ, ಸ್ವಯಂ ಜ್ಯೋತಿ, ಆತ್ಮ ಜ್ಯೋತಿ, ಶಿವೋಸ್ಮಿ. ಆ ಇಡೀ ಪ್ರಪಂಚಕ್ಕೆ ಹರಡಿದೆಯಲ್ಲ, ಅದು ಅರಿವಿನ ಬೆಳಕು, ಆತ್ಮಜ್ಯೋತಿ. ಅಲ್ಲಿ ನನ್ನ ಮನಸ್ಸನ್ನು ಬೆಳಗ್ತಾ ಇದೆಯಲ್ಲ, ಅದು ಆತ್ಮಜ್ಯೋತಿ. ಬುದ್ಧಿಯನ್ನು ಬೆಳಗ್ತಾ ಇದೆ ಆತ್ಮಜ್ಯೋತಿ. ಆ ಆತ್ಮಜ್ಯೋತಿ ನಾನು, ಆ ಅರಿವಿನ ಬೆಳಕು ನಾನು. ಆದರೆ ಸಮಸ್ಯೆ ಅಂದ್ರೆ ಈ ಬೆಳಕು ನಮ್ಮ ಕಣ್ಣಿಗೆ ಕಾಣುದಿಲ್ಲ, ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗುದಿಲ್ಲ. ಆ ಬೆಳಕು ಕಾಣಬೇಕಾದ್ರೆ ಅಲ್ಲಿ ಒಂದು ವಸ್ತು ಅಡ್ಡ ಬರಬೇಕು, ರಿಫ್ಲೆಕ್ಟ್ ಆಗಬೇಕು, ಒಂದು ಕನ್ನಡಿ ಬೇಕು ನಮ್ಮ ಆತ್ಮನಿಗೆ. ಆ ಕನ್ನಡಿಯ ಮಾಯೆ ರೀ ಅಪ್ಪ. ಮಾಯೆ ಭಗವಂತನ ಕಾಣಲಿಕ್ಕೆ ಅಡಚಣೆ ಅಲ್ಲ, ಮಾಯೆ ಭಗವಂತನ ಕನ್ನಡಿ. ಅದು ಅಲ್ಲಿ ಪ್ರತಿಫಲನ ಆದಾಗ ಭಗವಂತನಿಗೆ ತನ್ನ ಸ್ವಂತ ಅರಿವು ಬರ್ತದೆ, ಅಂದ್ರೆ ನಾನಿದ್ದೇನೆ ಅಂತ ಅರಿವು ಬರ್ತದೆ. ಇಲ್ಲದ್ರೆ ಆ ಅನಂತವಾದ ಶಕ್ತಿಗೆ ಇದ್ದೇನೆ ಇಲ್ಲ, ಎರಡೂ ಅರಿವಿಲ್ಲ. ಯಾಕಂದ್ರೆ ಅದು ಅನಂತ. ಆ ಬೆಳಕಿನಲ್ಲಿ ವಸ್ತುಗಳು ಕಂಡಾಗ, ವಿಷಯ ವಸ್ತುಗಳು ಕಂಡಾಗ, ಅಲ್ಲಿ ಪ್ರತಿಫಲನ ಆದಾಗ ಅಲ್ಲಿ ನಾನು ಇದ್ದೇನೆ ಅಂತ ಅರಿವು ಬರ್ತದೆ, ನಿಜವಾದ ನನ್ನ ಅರಿವು ಬರ್ತದೆ. ಅದಕ್ಕೋಸ್ಕರ ಆ ಶುದ್ಧವಾದ ಚೈತನ್ಯದಲ್ಲಿ ಪ್ರಪಂಚ, ಗಿಡ ಮರಗಳು, ಪ್ರಾಣಿಗಳು ಕಂಡು ಬರ್ತವೆ ಕನಸು ಕಂಡಾಗ. ಇದು ಮಾಯೆ ಅಂತ ಹೇಳ್ತೇವೆ. ಅದಕ್ಕೆ ಟೈಮ್ ಸ್ಪೇಸ್ ಕಾಸೇಷನ್ ಅಂತ ಹೇಳ್ತೇವೆ. ಈ ಟೈಮ್ ಸ್ಪೇಸ್ ಕಾಸೇಷನ್ ಅಲ್ಲಿ ಬೆಳಕು ಬೀಳ್ತದೆ, ಅದು ಪ್ರತಿಫಲನ ಆಗ್ತದೆ. ಪ್ರತಿಫಲನ ಆದಾಗ ಅದು ನಾನು ಇದ್ದೇನೆ, ನನ್ನನ್ನು ನಾನು ಕಾಣ್ಲಿಕ್ಕೆ ಸಹಾಯ ಆಗ್ತದೆ, ಆತ್ಮನಿಗೆ ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ಸಮಸ್ಯೆ ಏನಂದ್ರೆ ಇಲ್ಲಿ ಬೆಳಕು ಎಲ್ಲಾ ಕಡೆ ಬಿದ್ದಾಗ ಯಾವ್ದು ಬೆಳಕು ಒರಿಜಿನಲ್ ಬೆಳಕಂದ್ರೆ ಗೊತ್ತಾಗ ಹೊರತೋಗ್ಬಿಡ್ತದೆ. ಎಲ್ಲಾ ಕಡೆ ಬೆಳಕು, ಬೆಳಕು ಎಲ್ಲ ಪ್ರತಿಫಲನ ಆಗ್ತದೆ. ನನ್ನ ಕನ್ನಡಿಯಲ್ಲಿ ನನ್ನ ಮುಖ ನೋಡ್ಕೊಂಡು ನಾನು ಯಾರ್ದು ಮರ್ತೋದಾಗೆ. ಎಲ್ಲ ಕಡೆ ಬೆಳಕು, ಹೊರಗಿನ ಪ್ರಪಂಚದ ಬೆಳಕು, ನನ್ನ ಮನಸ್ಸಿನ ಬೆಳಕು, ಬುದ್ಧಿಯ ಬೆಳಕು, ಅಂತರ್ಜ್ಯೋತಿ, ಬಹಿರ್ಜ್ಯೋತಿ, ಪ್ರತ್ಯೇಕ ಜ್ಯೋತಿ, ಎಲ್ಲ ಎಲ್ಲ ಕಡೆ ಬೆಳಕಿದೆ. ಒರಿಜಿನಲ್ ಬೆಳಕು ಯಾವುದು ಹೊರತೋಗ್ಬಿಡ್ತು. ಈ ಪ್ರತಿಫಲನ ಆದಾಗ ಬೆಳಕಿದೆ ಅಂತ ಗೊತ್ತಾಗುತ್ತೆ. ಪ್ರತಿಫಲನ ಮಾಯೆ ಅನ್ನೋದು, ಮನಸ್ಸು ಅನ್ನೋದು, ಬುದ್ಧಿ ಅನ್ನೋದು, ದೇಹ ಅನ್ನೋದು, ಪ್ರಪಂಚ ಅನ್ನೋದು ಭಗವಂತನಿಗೆ ಪ್ರತಿಫಲನ ಆಗಿ ಒಂದು ಸರ್ಫೇಸ್, ಅದು ಮಿರರ್ ಅದು. ಆದ್ರೆ ಎಲ್ಲಾ ಕಡೆ ಬೆಳಕು ಬಿದ್ದಾಗ ಯಾವ್ದು ಒರಿಜಿನಲ್ ಬೆಳಕು ಅಂತ ಗೊತ್ತಾಗಲ್ಲ. ಅಷ್ಟು ಪ್ರಖರವಾದ ಬೆಳಕು, ಲೈಟ್ ಆಫ್ ದಿ ಸೆಲ್ಫ್, ಆತ್ಮಜ್ಯೋತಿ. ಆತ್ಮನ ಬೆಳಕ್ರಿಯಪ್ಪ ಅದು, ನನ್ನ ಬೆಳಕು. ಬಟ್ ನಿಜವಾದ ನಾನು ಯಾವ್ದು ಗೊತ್ತಾಗಲ್ಲ. ಈ ಬೆಳಕು ಎಲ್ಲಾ ಕಡೆ ಬೆಳಕು ಬಿದ್ದಾಗ ಯಾವ್ದು ಒರಿಜಿನಲ್ ಬೆಳಕು ಗೊತ್ತಾಗ. ಅದಕ್ಕೋಸ್ಕರ ಬೇಕು ಆತ್ಮವಿಚಾರ ಬೇಕು. ಯಾರು ನಿಜವಾದ ಬೆಳಕು ಎಲ್ಲಿಂದ ಬರ್ತಾ ಇದೆ ಹುಡುಕ್ಬೇಕು. ಇದು ಇನ್ನೊಂದು ರೀತಿಯಲ್ಲಿ ನೋಡ್ಬೇಕಾದ್ರೆ ನೋಡಿ, ನಾನು ಕಣ್ ನೋಡ್ತೇನೆ, ನೋಡಿದ್ರೆ ಪ್ರಪಂಚ ಕಾಣ್ತದೆ. ಓ, ನಾನು ಒಂದು ವ್ಯಕ್ತಿ, ನನಗೆ ಅರಿವಿದೆ ಅಂತ ತಿಳ್ಕೊಳ್ತೇನೆ, ನನಗೆ ಅರಿವಿದೆ ಅಂತ ತಿಳ್ಕೊಳ್ತೇನೆ. ನನಗೆಲ್ರಿ ಅರಿವು ಬರ್ತದೆ? ನನ್ನೊಳಗಿಂದ ಅರಿವು ಬರ್ತಾ ಇದೆ. ನನ್ನ ಕಣ್ಣಿನ ಮೂಲಕ ನೋಡುವವನು, ಕಣ್ಣಿನ ಕಣ್ಣು ಯಾರು, ಕಿವಿಯ ಕಿವಿ ಯಾರು, ನಾಲಿಗೆ ಯಾರು, ಮೂಗಿನ ಮೂಗು ಯಾರು,
ಚರ್ಮದ ಚರ್ಮ ಯಾರು? ನಾನು ನೋಡ್ತಾ ಇಲ್ಲಪ್ಪ, ನನ್ನ ಮೂಲಕ ಭಗವಂತ ನೋಡ್ತಾ ಇದ್ದಾನೆ, ನನ್ನ ಮೂಲಕ ಆ ಆತ್ಮಜ್ಯೋತಿ ನೋಡ್ತಾ ಇದೆ. ಅದ್ ನಾನೇ ನೋಡ್ತಾ ಇದ್ದೀನಿ ತಿಳ್ಕೊಂಡೆ. ನಾನು ಕಾಣ್ತಾ ಇದ್ದೀನಪ್ಪ, ಅದು ಯಾರಿಗೆ ಕಾಣ್ತಾ ಇದೆ? ಅದು ಅರಿವಿನ ಬೆಳಕಲ್ಲಿ ಕಾಣ್ತದೆ, ಅರಿವಿಗೆ ಕಾಣ್ತಾ ಇದೆ, ನನಗಲ್ಲ. ನಾನಲ್ಲ, ನಾನು ಕೇವಲ ಒಂದು ಇನ್ಸ್ಟ್ರೂಮೆಂಟ್. ದೇಹ ಮನಸ್ಸು ಬುದ್ಧಿ ಅನ್ನೋದು ಕೇವಲ ಒಂದು ಇನ್ಸ್ಟ್ರೂಮೆಂಟ್ ಅದು. ಅಲ್ಲ, ಈ ಕನ್ನಡಕ ಮೂಲಕ ಪ್ರಪಂಚ ಕಾಣ್ತಾ ಇಲ್ಲ, ಕನ್ನಡಕ ನೋಡ್ತಾ ಅಂತ ಹೇಳಿದ್ರೆ ಸುಳ್ಳದು. ಕನ್ನಡಕ ಮೂಲಕ ನೋಡುವ ನಾನು, ನನ್ನ ಕಣ್ಣು, ನಿಮ್ಮ ಕಣ್ಣು, ಎಲ್ಲರ ಕಣ್ಣಿನ ಮೂಲಕ ನೋಡ್ತಾ ಇರೋದು ಆತ್ಮ ಜ್ಯೋತಿ, ಅರಿವಿನ ಜ್ಯೋತಿ. ಅದೇ ಭಗವಂತ, ಅದೇ ಪರಮಾತ್ಮ. ಈ ನಾನು ಅಂತ ಏನು ಹೇಳ್ಕೊಂಡು ತಿರುಗಾಡ್ತಿಲ್ಲ, ಅದು ಕೇವಲ ಒಂದು ಯಂತ್ರ, ಅದು ದೇಹ, ಅದು ಇನ್ಸ್ಟ್ರೂಮೆಂಟ್ ಅದು. ಎಂತ ಭ್ರಮೆ ಜೀವನ ಮಾಡ್ತಿದೆ. ಆ ಇನ್ಸ್ಟ್ರೂಮೆಂಟ್ ನಾನೇ ನೋಡ್ತಾ ಅಂತ ಹೇಳ್ತದೆ. ಇದು ಒಂದು ನಮ್ಮ ಕನ್ನಡಕ್ಕೆ ಬಾಯಿ ಬರ್ತಾ ಇದ್ರೆ ನಾನೇ ನೋಡ್ತಾ ಇದ್ರೆ ಪ್ರಪಂಚ ಅಂತ ಹೇಳ್ತದೆ. ಅದು ಏನ್ ಹೇಳ್ತದೆ ಅದು? ಆದ್ರೆ ಈ ಇನ್ಸ್ಟ್ರೂಮೆಂಟ್ ಏನಾಗುತ್ತೆ, ನಮ್ಮ ದೇಹ ಮನಸ್ಸು ಬುದ್ಧಿ, ಅದ್ರಲ್ಲಿ ಬೆಳಕು ಬಿದ್ದಾಗ ಅದು ಪ್ರತಿಫಲನ ಆಗ್ತದೆ, ಅದಕ್ಕೆ ಜೀವ ಬರ್ತದೆ. ಹಾಗೆ ನಿಜವಾದ ಪರಿಸ್ಥಿತಿ ಏನು? ಆ ಅರಿವಿನಲ್ಲಿ ನಾನು ಕಾಣ್ತಾ ಇದ್ದೇನೆ. ನನಗೆ ಅರಿವು ಇದೆಯಲ್ಲ, ಅರಿವಿನಲ್ಲಿ ನಾನು ಕಾಣ್ತಾ ಇದ್ದೇನೆ, ಅರಿವಿನಲ್ಲಿ ಪ್ರಪಂಚನೂ ಕಾಣ್ತಾ ಇದೆ. ಅರಿವು ಅನ್ನೋದು ನನ್ನ ಸ್ವರೂಪ. ನಿಜವಾಗಿ ನೋಡಿದ್ರೆ ಆ ವ್ಯಕ್ತಿ ಅಂತ ಕೂಡ ಇಲ್ಲ, ಇರುವುದು ಅರಿವು ಮಾತ್ರ. ಆ ವ್ಯಕ್ತಿ ಅಂದ್ರೆ ಏನೋ, ಸಮುದ್ರ ಅಲೆ ಬಂದಾಗೆ, ನೀರಲ್ಲಿ ಅಲೆ ಬಂದಾಗ ಅಲೆ ಇದ್ದಾಗ ಕಾಣ್ತದೆ, ಅಲೆ ಇಲ್ಲ, ಅಲ್ಲಿ ಬರೀ ನೀರೇ ಇರುವುದು. ಪ್ರಪಂಚ ಇದ್ದಾಗ ಕಾಣ್ತದೆ, ಪ್ರಪಂಚ ಇಲ್ಲ, ಅಲ್ಲಿ ಅರಿವು ಮಾತ್ರ, ಕೇವಲ ಬ್ರಹ್ಮ ಮಾತ್ರ ಇರುವುದು. ನೀರಿನಲ್ಲಿ ಅಲೆ ಇದೆ ಅಂದ್ರಪ್ಪ, ಅಲೆ ಇದೆ ಅಂತ ಹೇಳಿ ನೋಡ್ತಾ ಇದ್ದಾಗ ಅಲೆ ಹೋಗ್ಬಿಡ್ತದೆ. ನೀರಿನಲ್ಲಿ ಅಲೆ ಇದೆಯಾ? ಹಾ, ಅಲೆ ಇದ್ರಿ, ಎಲ್ಲಿದೆ? ಅದು ಹೋಯ್ತದು ನೋಡೋರಿಗೆ. ನಾನಿದೆ ಅಂತ ಹೇಳಿದಾಗ ನೋಡ್ತಾ ಇದ್ರೆ ಸತ್ತು ಹೋಯ್ತು ಅವ್ರ ಮನುಷ್ಯ. ನಾನು ಬಿಡೋದು ಅಲೆ, ಅರಿವಿನಲ್ಲಿ. ಆ ಅರಿವು ಬಂತು, ಅಲೆ ಬಂದಾಗ ನಾನು ಹೇಳೋ ನಾನು ನೋಡ್ತಾ ಇದ್ದೆ, ನೋಡ್ತಾ ಇದ್ದ ಆ ಅರಿವು ನೋಡ್ತಾ ಇದೆ ನನ್ನ ಮೂಲಕ. ಆ ಪರಮಾತ್ಮ ನೋಡ್ತಾ ಇದ್ದ, ಸಾಕ್ಷಿ ನೋಡ್ತಾ ಇದ್ದ ನನ್ನ ಮೂಲಕ. ಒಂದ್ ಸಮುದ್ರ ಅಲೆ ಬಂತು, ದೊಡ್ಡ ಅಲೆ ಬಂದ್ರೆ ಆ ದೊಡ್ಡ ಅಲೆ ಬಂತು, ಎಲ್ಲಿದೆ ಅಲೆ? ಹೋಯ್ತದು ಅಷ್ಟೇ. ನೀವು ನೋಡ್ಬೇಕಾಗಿದೆ ಈಗಷ್ಟು ಬರೋ ಬಂದಾಗ. ಆದ್ರೆ ನಾವು ಕೂಡ ಅಲೆ, ನಾನು ಹುಟ್ಟಿದೆ, ನಾನು ಬೆಳೆದೆ ನೋಡಿ ಹೋಗ್ಬಿಡ್ತೆ ನಮ್ಮ ಅಂದ್ಬಿಡ್ತಾನೆ ವ್ಯಕ್ತಿ. ಅಲ್ಲಿ ಏನಿಲ್ಲ, ಅಲ್ಲಿ ಅದು ಅರಿವಿನಲ್ಲಿ ಹುಟ್ಟು ಅರಿವಿನಲ್ಲಿ ಹೋಯ್ತದು. ಆದ್ರೆ ಅದು ಬಂದಾಗ, ಇದ್ದಾಗ, ಅಲೆ ಇದ್ದಾಗ ಅದು ನಾನೇ ನೋಡ್ತಾ ಇದ್ದೆ, ನಾನೇ ಮಾಡ್ತಾ ಇದ್ದ ಭ್ರಮೆ ಇರ್ತದೆ. ಇಲ್ಲಿ ನಾನು ಅಂತ ಎಲ್ಲಿದೆ? ಅಲೆ ಅನ್ನೋದು ಇಲ್ವೇ ಇಲ್ಲ, ಬರೀ ನೀರೇ ಇರೋದಲ್ಲಿ. ಅದೇ ರೀತಿ ನಾನು ವ್ಯಕ್ತಿ ಅನ್ನೋದಿಲ್ಲ, ಪ್ರಪಂಚ ಅನ್ನೋದಿಲ್ಲ, ಅಲ್ಲಿ ಕೇವಲ ಅರಿವು ಮಾತ್ರ ಇದೆ. ಆ ಅರಿವು ಆ ರೂಪದಲ್ಲಿ ಕಾಣ್ತಾ ಇದೆ ಅಷ್ಟೇ. ಭಗವಂತ ತನ್ನನ್ನೇ ತಾನು ನೋಡ್ತಾ ಇದ್ದಾನೆ ನಮ್ಮ ಮೂಲಕ. ಅದಕ್ಕೆ ಒಂದು ಶ್ಲೋಕ ಇದೆ ಇದರಲ್ಲಿ, ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್. ಸಾವಿರಾರು ಕಣ್ಣಿನ ಮೂಲಕ ಭಗವಂತ ನೋಡ್ತಾ ಇದ್ದೀವಿ. ಸಾವಿರಾರು ಕಣ್ಣಿನ ಮೂಲಕ ನನ್ನ ಕಣ್ಣು, ನಿಮ್ಮ ಕಣ್ಣು, ಎಲ್ಲ ಪ್ರಾಣಿಗಳ ಕಣ್ಣು ಒಂದೇ ಕಣ್ಣು, ಒಂದೇ ಕಣ್ಣು, ಒಕ್ಕಣ್ಣು ನಾವು, ಅರಿವಿನ ಕಣ್ಣು. ಎಂತ ಭ್ರಮೆ ಜೀವನ ಮಾಡ್ತೇವೆ ನಾವು. ನನ್ನ ಕಿವಿಯ ಮೂಲಕ ಕೇಳ್ತೇನೆ, ನಾನು ಕೇಳ್ತೇನೆ ಅಂತ. ನಾನೊಂದು ಯಾರು? ಅದೇ ಭಗವಂತ, ಅರಿವು. ಅರಿವಿಲ್ಲದೆ ಏನ್ ಕೇಳ್ತೀರ ನೀವು? ಅರಿವಿನಲ್ಲಿ ಎಲ್ಲ ಕೇಳೋದು. ನಾಲಿಗೆ ರುಚಿ ನೋಡಿದ್ ಯಾರು? ಆ ನಾಲಿಗೆ ಯಾರೋ ಭಗವಂತ. ಕಿವಿ ಅವನು, ಮೂಗಿನ ಮೂಗ ಅವನು, ಉಸಿರು ಅವನು. ಅದೇ ಅರಿವು. ಅದು ಯಾರು? ನಾನು ಬೇರೆ ಅವನಲ್ಲ, ಅರಿವೇ ನಾನು. ಅದು ನನಗೆ ಮರ್ತೋಗ್ಬಿಟ್ಟಿದೆ. ಈ ದೇಹ ಮನಸ್ಸು ಬುದ್ಧಿ ಅಲ್ಲಾಗ ಈ ಬೆಳಕು ಎಲ್ಲಾ ಕಡೆ ಹರಡ್ಬಿಟ್ಟು ಯಾವ್ದು ಒರಿಜಿನಲ್ ಬೆಳಕಂತ ಗೊತ್ತಾಗಲ್ಲ, ಅಷ್ಟು ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಇದೊಂದು ರೀತಿ ಬಲ್ಬಿಗೆ ಎಲೆಕ್ಟ್ರಿಸಿಟಿ ಹೋದಾಗ ಬಲ್ಬ್ ಆನ್ ಆಗುತ್ತೆ, ಲೈಟ್ ಬರ್ತದೆ, ಅದೆಲ್ಲ ಕಡೆ ಬೆಳಕು ಬಿಡ್ತದೆ. ನಾನೇ ಕೊಡ್ತದೆ ಬೆಳಕು ಅಂತ ಹೇಳ್ತದೆ ಬಲ್ಬ್. ಅದು ಎಲೆಕ್ಟ್ರಿಸಿಟಿ ಎಲ್ಲಿ ಕೊಡೋ ಬೆಳಕು ಕೊಡ್ತದೆ? ನಾವೊಂಥರ ಬಲ್ಬ್ ಇದ್ದಾಗೆ, ಟ್ಯೂಬ್ಲೈಟ್ ಇದ್ದಾಗೆ. ನಮ್ಮಲ್ಲಿ ಎಲೆಕ್ಟ್ರಿಸಿಟಿ ಹೋಗುತ್ತೆ, ಪರಮಾತ್ಮ ಇದ್ದಾನೆ, ಅದಕ್ಕೆ ಬೆಳಕು ಬರ್ತದೆ. ನಾನೇ ಬೆಳಕು ಕೊಡೋದಂತ ಎಲ್ಲಿದೆ? ನನಗೆ ಅರಿವಿದೆ ಅಂತ. ನನಗೆ ಅರಿವಿದೆ ಎಂತ ಪ್ರಶ್ನೆ ಅದು? ಅರಿವಿನಲ್ಲಿ ನಾನಿದ್ದೇನೆ, ಅರಿವೇ ಎಲ್ಲ ಆಗಿದೆ. ಇದನ್ನ ಇನ್ನೊಂದು ರೀತಿ ಅರ್ಥ ಮಾಡ್ಬೇಕಾದ್ರೆ, ದ್ವೈತ ಇದೆ, ನಾನು ಇದ್ದೇನೆ, ಪ್ರಪಂಚ ಇದ್ದೇನೆ. ನಿಜವಾಗಿ ನೋಡಿದ್ರೆ ಅದ್ವೈತ ಮಾತ್ರ ಇದೆ, ಅರಿವು ಮಾತ್ರ ಇದೆ. ಅರಿವಿನಲ್ಲಿ ದ್ವೈತ ಇದೆಯಾ? ದ್ವೈತ ಇದೆ. ಸಮುದ್ರದಲ್ಲಿ ಅಲೆಗಳು ಬಂದ ಹಾಗೆ ಬರ್ತದೆ ಹೋಗ್ತದೆ. ಅಲ್ಲಿ ಸಮುದ್ರ ಅಲೆ ಬಂದಾಗ ಅಲೆ ಇದೆಯಾ? ಅಲ್ಲಿ ನೀರೇ ಇರುವುದು, ಅಲೆ ರೂಪದಲ್ಲಿ ಕಾಣ್ತಾ ಇದೆ ಕ್ಷಣಕಾಲ, ಆಮೇಲೆ ಹೋಗುತ್ತದೆ ಅಷ್ಟೇ. ನೀವು ಕ್ಷಣಕಾಲದ ಎಂಟರ್ಟೈನ್ಮೆಂಟ್ ಯಾರಿಗೆ? ಭಗವಂತನಿಗೆ. ಒಂದು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್, ಒಂದು ಕ್ಷಣ ಬರ್ತದೆ, ಏನು ಕಾಣ್ತದೆ, ಹೋಗುತ್ತದೆ. ಆ ಭಗವಂತನೇ ನನ್ನ ಸ್ವರೂಪ, ನನ್ನ ನಿಜ ಸ್ವರೂಪ ಅರಿವೇ. ಅದು ಮರೆತು ಬಿಟ್ಟು ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಂತ ಭ್ರಮೆ ಸಿಕ್ಕಾಗುತ್ತೆ. ಯಾಕಂದ್ರೆ ದೇಹ ಮನಸ್ಸು ಬುದ್ಧಿ ಬೆಳಗ್ತಾ ಇದೆಯಲ್ಲ.
ಅದಕ್ಕೋಸ್ಕರ ಧ್ಯಾನ ಮಾಡಿ ಅಂತ ಹೇಳ್ತಾರೆ. ಧ್ಯಾನ ಮಾಡಿದಾಗ ಅಯ್ಯೋ ನನ್ನ ತಲೆ ತುಂಬಾ ಯೋಚನೆ ಬರ್ತಾ ಇದೆಯಪ್ಪ, ಯೋಚನೆ ಬರಬಾರ್ದು. ಅದು ಯಾರೇ ಹೇಳ್ಕೊಟ್ಟಿದ್ದಾರೆ ಧ್ಯಾನದಲ್ಲಿ ಯೋಚನೆ ಬರಬಾರ್ದು ಅಂತ. ಒಳ್ಳೆ ಕತೆ ಆಯ್ತಲ್ಲ ಇದು. ಧ್ಯಾನದಲ್ಲಿ ಯೋಚನೆ ಒಂದು ಬರ್ಲಿಪ್ಪ, ಏನಂತೆ? ದಿ ಗೋಲ್ ಆಫ್ ಮೆಡಿಟೇಷನ್ ಇಸ್ ಟು ಕಂಟ್ರೋಲ್ ಯುವರ್ ಥಾಟ್. ನಾವು ಯೋಚನೆ ಬರಬಾರ್ದು ಯೋಚನೆ ಜಾಸ್ತಿ ಆಗ್ತಾ ಹೋಗ್ತವೆ. ಧ್ಯಾನದಲ್ಲಿ ಥಾಟ್ಸ್ ಕಂಟ್ರೋಲ್ ಮಾಡಕ್ ಹೋಗ್ಬೇಡಿ. ಆ ಥಾಟ್ಸ್ ನಿಮ್ಮನ್ನು ಕಂಟ್ರೋಲ್ ಮಾಡಬಾರ್ದು. ನಾನು ಯಾರನ್ನು ಹುಡುಕ್ಬೇಕು ಅಷ್ಟೇ. ಮೈಂಡ್ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಇದು ಯಾಕಂದ್ರೆ ನಾವು ಅರ್ಥ ಮಾಡ್ಕೋಬೇಕು. ನಿಜವಾದ ಧ್ಯಾನ ಏನಂದ್ರೆ, ಪ್ರಪಂಚದಲ್ಲಿ ಏನು ವಸ್ತು ಇದೆಯಲ್ಲ ಅದು ವಿಷಯ ವಸ್ತು. ಅದು ವಿಷಯ ಅದು ನನ್ನನ್ನು ತೋರಿಸ್ತಾ ಇದೆ. ಪ್ರಪಂಚ ಇದೆ ಅಂತ ಇದೆ ನೋಡಿದ್ರೆ ಅದು ನೋಡೋ ನಾನಿದೆ ಅಂತ ಗೊತ್ತಾಗುತ್ತೆ. ನಾನು ವಿಷಯ ಆಗ್ತೇನೆ. ಅದು ನನ್ನಲ್ಲಿ ಯೋಚನೆಗಳಿದಾವಲ್ಲ ಅದು ವಿಷಯ ವಸ್ತು. ಅದನ್ನು ನೋಡೋರು ಸಾಕ್ಷಿ ಆತ್ಮ. ಸೊ ನೀವು ವಿಷಯ ವಸ್ತುಗಳು ಏನೋ ವಿಷಯ ವಸ್ತು, ವಿಷಯ ಪ್ರಪಂಚ ಮತ್ತು ನಿಮ್ಮಲ್ಲಿ ಯೋಚನೆ ಇದೆಯಲ್ಲ ಅದು ಕನ್ನಡಿ ಇದೆಯಪ್ಪ. ಅದು ಕನ್ನಡಿ ಹೊಡೆದಾಕ ಹೋಗ್ಬೇಡಿ, ಕನ್ನಡಿ ಬಿಡಕ್ ಹೋಗ್ಬೇಡಿ. ಆ ಕನ್ನಡಿಯನ್ನು ನೋಡಿ ನಾನು ಯಾರಂತ ತಿಳ್ಕೊಳ್ಳಿ. ಕನ್ನಡಿಯಲ್ಲಿ ನನ್ನ ಮುಖ ನೋಡ್ಬಿಟ್ಟು ಓ ಇದು ನಾನಲ್ಲ, ಇದು ನಾನು ಅಂತ ತಿಳ್ಕೊಬೇಕು ಅಷ್ಟೇ. ವಿಷಯ ವಸ್ತುಗಳು ಹಿಂದೆ ಬೀಳಬಾರ್ದು. ಆ ವಿಷಯ ಈ ಯಾರು ಅಂತ ನೋಡ್ಬೇಕು. ಇದೇ ಆತ್ಮವಿಚಾರ. ಅದು ಹೇಗೆ? ಅದು ಎಲ್ಲ ವಿಷಯ ಪ್ರಪಂಚ ವಸ್ತು ಇದಲ್ಲ ಅದು ನೋಡಿದಾಗ ನಾನು ವಿಷಯ ಅಂತ ಆಗುತ್ತೆ. ಯಾಕಂದ್ರೆ ದೇಹ ನಾನು ಆಗ್ಬಿಡ್ತೇನೆ. ದೇಹದಲ್ಲಿ ಯೋಚನೆ ಬರ್ತದೆ. ಯೋಚನೆ ಬಂದಾಗ ದೇಹ ವಿಷಯ ವಸ್ತು ಆಗುತ್ತೆ, ಯೋಚನೆಗಳು ವಿಷಯ ಆಗ್ತವೆ. ನಾನು ಅಂತ ಯೋಚನೆ ಇರ್ತದೆ, ಅದು ವಿಷಯ ಆಗುತ್ತೆ. ಐ ಆಮ್ ಅನ್ನೋದು. ಆ ಐ ಆಮ್ ಥಾಟ್ ಇದೆಯಲ್ಲ ಅದನ್ನ ವಿಷಯ ವಸ್ತುಗಳ ಹಿಂದೆ ಹೋಗ್ಬಿಡಿ. ಆ ನಿಜವಾದ ಐ ಆಮ್ ಯಾರಂತ ನೋಡಿದ್ರೆ ನಿಜವಾದ ಐ ಕಡೆ ಹೋಗುದು. ಅದಕ್ಕೋಸ್ಕರ ನಿಜವಾದ ಐ ಆಮ್ ಐ. ಅವರು ಪುಸ್ತಕ ಬರ್ತಾರೆ ನಿಸರ್ಗ, ಐ ಆಮ್ ದಟ್ ಐ ಆಮ್ ಅಂತ. ಇವನ್ ಅದು ಕರೆಕ್ಟ್ ಅಲ್ಲ. ಐ ಆಮ್ ದಟ್ ಐ. ನಿಜವಾದ ನಾನು ಐ ಆಮ್ ಅಂತ ಹೇಳುದು. ಐ ಆಮ್ ಬಾಡಿ, ಐ ಆಮ್ ಮೈಂಡ್, ಐ ಆಮ್ ಇಂಟೆಲೆಕ್ಟ್. ದೇಹ ಮನಸ್ಸು ಬುದ್ಧಿ ನಾನಲ್ಲ. ನಿಜವಾದ ನಾನು ಯಾರು? ಬೆಳಕು. ನಮಗೆ ಕನ್ಫ್ಯೂಸ್ ಆಗ್ತದೆ. ಬೆಳಕು ಎಲ್ಲಿದೆ ಕನ್ಫ್ಯೂಸ್ ಆಗ್ತದೆ ಅಷ್ಟೇ. ಎಲ್ಲಾ ಕಡೆ ಬೆಳಕು ಹೊರಡಿದ್ರೆ ಬೆಳಕು ಎಲ್ಲಿದೆ ಕನ್ಫ್ಯೂಸ್ ಆಗ್ತದೆ. ಎಲ್ಲ ಕಡೆ ಆತ್ಮಜ್ಯೋತಿ ಹರಡ್ಬಿಟ್ಟಿದೆ. ಆತ್ಮಜ್ಯೋತಿ ಎಲ್ಲಿಂದ ಬರ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಅಷ್ಟೇ ಕನ್ಫ್ಯೂಷನ್. ಟು ಮಚ್ ಕನ್ಫ್ಯೂಷನ್, ಟು ಮಚ್ ಲೈಟ್. ಇಲ್ಲಿ ಸಮಸ್ಯೆ ಇರೋದು ಲೈಟ್ ಎವ್ರಿವೇರ್. ಎಲ್ಲ ಕಡೆ ಬೆಳಕು. ಎಂತ ಬೆಳಕು? ಅರಿವಿನ ಬೆಳಕು, ಆತ್ಮಜ್ಯೋತಿ. ಅದಕ್ಕೋಸ್ಕರ ಐ ಆಮ್ ಐ, ನಾನೇ ಅಂತ ಗೊತ್ತಾಗಬೇಕು. ಐ ಆಮ್ ದಟ್ ಐ ಎಮೋ ಅಲ್ಲ, ಐ ಆಮ್ ಐ ಇಸ್ ಐ. ಅದಕ್ಕೋಸ್ಕರ ರಮಣ ಮಹರ್ಷಿ ಹೇಳಿದ್ರು ನಾನೇ ಅಂತ ತಮಿಳಲ್ಲಿ ಹೇಳಿದ್ರು. ಯಾರು ಹುಡುಕು ನಿನ್ನನ್ನು ಹುಡುಕು, ನಾನೇ ಐ ಅಂತ ಹೇಳಿದ್ರು. ಅದು ಇಂಗ್ಲಿಷ್ ಐ ಇದಂತ ಐ ಅಂತ ಕನ್ಫ್ಯೂಷನ್. ಐ ಆಮ್ ಐ ಆಮ್ ಅಂತ ಫೀಲಿಂಗ್ ಇದೆ. ನಿಜವಾದ ನಾನು ಐ ಆಮ್ ಇಸ್ ಐ, ನಾಟ್ ದ ಬಾಡಿ. ಉಲ್ಟಾ ಮಾಡ್ಬಿಡಿ. ಅದಕ್ಕೋಸ್ಕರ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ, ಸಚ್ಚಿದಾನಂದ ಆತ್ಮಸ್ವರೂಪಿ ನಾನೆಂಬುದು ನಾನಲ್ಲ. ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದ ಆತ್ಮ ನಾನೇ, ಶಿವೋಹಂ ಇದನ್ನು ತಿಳ್ಕೊಬೇಕು. ಪ್ರಪಂಚ, ಮನಸ್ಸು, ಬುದ್ಧಿ, ದೇಹ ಎಲ್ಲ ಕನ್ನಡಿ ಅಷ್ಟೇ. ಆ ಕನ್ನಡಿ ನೋಡಿ ನಿಜವಾದ ಮುಖ ನೋಡ್ಕೊಳ್ಳಿ. ಯಾರು? ಶುದ್ಧವಾದ ಬೆಳಕು, ಅದು ಆತ್ಮಜ್ಯೋತಿ. ಅದು ನೋಡಕ್ಕಾಗಲ್ಲ, ಅದು ಆಗಿರ್ಬೇಕಷ್ಟೇ. ಅದಕ್ಕೋಸ್ಕರ ಪ್ರಪಂಚ ಅಂದ್ರೆ ಏನಪ್ಪ? ಪ್ರಪಂಚದಲ್ಲಿ 5 ಲಕ್ಷಣಗಳು. ಅಸ್ಥಿ, ಭಾತಿ, ಪ್ರಿಯಂ, ನಾಮ, ರೂಪ ಅಂತ. ಅಸ್ಥಿ ಅಂದ್ರೆ ಪ್ರಪಂಚ ಇದೆ. ಭಾತಿ ಅಂದ್ರೆ ಅಲ್ಲಿ ಬೆಳಕಿದೆ, ಚೈತನ್ಯ ಇದೆ. ಪ್ರಿಯಂ ಅಂದ್ರೆ ನಮಗೆ ಇಷ್ಟ ಆಗುತ್ತೆ. ನಾಮ, ರೂಪ. ಈ ಅಸ್ಥಿ, ಭಾತಿ, ಪ್ರಿಯಂಗೆ ಸಚ್ಚಿದಾನಂದ ಅಂತ ಹೇಳುದು. ಪ್ರಪಂಚ ಕೂಡ ಅಸ್ತಿತ್ವ ಇದೆಯಲ್ಲ ಅದು ಭಗವಂತನೇ, ಸತ್. ನಾಮರೂಪ ಮಿಥ್ಯ. ನಾಮರೂಪ ಏನೋ ಅಲೆ. ಸಮುದ್ರದಲ್ಲಿ ನೀರಿನ ಅಲೆ ಬರ್ತದೆ ಹೋಗ್ತದೆ. ಆ ಅಲೆ ಮಿಥ್ಯ, ಕ್ಷಣಿಕ. ಶುದ್ಧವಾದ ನಾನು ಯಾರು ಅದನ್ನು ಕಾಣಬೇಕು. ನಮ್ಮ ಶರೀರದ ಬಗ್ಗೆ ಬಾಹ್ಯ ಪ್ರಪಂಚ ನೋಡಿದಾಗ ದೇಹ ನಾನಾಗ್ಬಿಡ್ತೇನೆ. ದೇಹವನ್ನು ನೋಡಿದಾಗ ನಾನು ಸಾಕ್ಷಿ ಆಗ್ಬಿಡ್ತೇನೆ. ಅದಕ್ಕೋಸ್ಕರ ದೇಹದ ಕಡೆ ಗಮನ ಬರಬೇಕು. ದೇಹದ ಕಡೆ ಗಮನ ಬಂದಾಗ ವಿಷಯ ವಸ್ತು ದೇಹದ ಮೂಲಕ ನೋಡಿದಾಗ ದೇಹ ವಿಷಯ ಆಗುತ್ತದೆ. ಪ್ರಪಂಚ ವಿಷಯ ಆಗುತ್ತೆ. ಅದನ್ನ ನಾನು ನೋಡೋ ವಿಷಯ ಆಗ್ತೇನೆ, ದೇಹ. ಆ ದೇಹವನ್ನು ನಾನು ನೋಡಿದಾಗ, ದೇಹದ ಬಗ್ಗೆ ಅರಿವು ಬಂದಾಗ ನಾನು ವಿಷಯ ಆಗ್ತೇನೆ, ದೇಹ ವಿಷಯ ಆಗ್ತದೆ. ಇಲ್ಲಿ ನಾನು ಯಾರು? ಆತ್ಮ, ಸಾಕ್ಷಿ. ಇದು ಇನ್ನೊಂದು ರೀತಿ ನೋಡ್ಬೇಕಾದ್ರೆ, ಈ ಕನ್ನಡಕ ಹಾಕೊಂಡು ಕನ್ನಡ ಮೂಲಕ ಪ್ರಪಂಚ ನೋಡಿದ್ರೆ ಕಣ್ಣು ಮತ್ತು ಕನ್ನಡಕ ಒಂದೇ ಆಗ್ಬಿಡ್ತದೆ. ಕಣ್ಣೇ ಕನ್ನಡಕ ಆಗ್ಬಿಡ್ತದೆ, ಕನ್ನಡಕವೇ ಕಣ್ಣ ಆಗ್ಬಿಡ್ತದೆ. ಕನ್ನಡಕ ನೋಡಿದ್ರೆ ಓ ಇದು ಕಣ್ಣು, ಇದು ಕನ್ನಡಕ ಅಂತ ಗೊತ್ತಾಗುತ್ತೆ. ಅದೇ ರೀತಿ ದೇಹದ ಮೂಲಕ ನೋಡಿದಾಗ ದೇಹ ನಾನಾಗ್ತೇನೆ, ದೇಹವನ್ನು ನೋಡಿದಾಗ ದೇಹದಿಂದ ನಾನು ಸಾಕ್ಷಿ ಆಗ್ತೇನೆ. ಸೊ ಹಾಗಾಗ್ಬಿಟ್ಟು ಸ್ಥೂಲ ಶರೀರದಲ್ಲಿ ನೋಡಿದಾಗ ಸ್ಥೂಲ ಶರೀರ ಸಮಯದ ಸೆನ್ಸೇಷನ್ ಇದೆ. ಸೂಕ್ಷ್ಮ ಶರೀರದಲ್ಲಿ ಯೋಚನೆಗಳು
ವಿಚಾರಗಳು, ಭಾವನೆಗಳಿದ್ದಾವೆ. ಕಾರಣ ಶರೀರದಲ್ಲಿ ಕಾರಣ ಶರೀರದಲ್ಲಿ ಇದು ಐಡಿಯಾಸ್, ಕಲ್ಪನೆಗಳಿದ್ದಾವೆ. ಇದನ್ನೆಲ್ಲ ಗಮನಿಸಿದರೆ ಸಾಕ್ಷಿ ನಾನು ಅಂತ ಗೊತ್ತಾದಾಗ ನಿಜವಾದ ನಾನು ಯಾರಂತ ಗೊತ್ತಾಗ್ತದೆ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚಿದಾನಂದ ಆತ್ಮ ಶಿವನಾನ್ ನಾನೇ, ಶಿವೋಹಂ ಶಿವಂ. ಅಲ್ಲ, ನಾವು ಧ್ಯಾನ ಕಣ್ಣು ಮುಚ್ಕೊಂಡು ಮಾಡ್ಬೇಕು, ಕಣ್ ತೆರೆದು ಮಾಡ್ಬೇಕು ಅಂತ. ಇದು ಕಣ್ಣು ಮುಚ್ಚೋದಕ್ಕೂ ಕಣ್ ತೆರೆಯೋದಕ್ಕೂ ಏನ್ರಿ ವ್ಯತ್ಯಾಸ? ಎಲ್ಲಾ ಕಡೆ ಬೆಳಕೇ ಇರೋದು ಸ್ವಾಮಿ. ಕಣ್ ತೆರೆದಾಗ ಬೆಳಕು, ಬಹಿರ್ಜ್ಯೋತಿ, ಎಲ್ಲಾ ಕಡೆ ಅರಿವಿನ ಬೆಳಕು ಪ್ರಪಂಚ ಕಾಣ್ತಾ ಇದೆ. ಕಣ್ಣು ಮುಚ್ಚಿದಾಗ ಅರಿವಿನ ಬೆಳಕು ಕಣ್ಣು ಮನಸ್ಸಲ್ಲಿ ಕಾಣ್ತಾ ಇದೆ. ಗಾಢದಲ್ಲೂ ಅರಿವಿನ ಬೆಳಕಲ್ಲಿ ಏನಿಲ್ಲ ಅಂತ ಗೊತ್ತಾಗ್ತಾ ಇದೆ. ಕಣ್ಣು ಮುಚ್ಚಿದ್ರೇನು, ಕಣ್ಣು ಬಿಟ್ರೇನು ಧ್ಯಾನಕ್ಕೆ? ಯೋಚನೆ ಬಂದ್ರೇನು, ಯೋಚನೆ ಬಾರದಿದ್ರೇನು? ನೀವು ರಮಣ ಮಹರ್ಷಿ ನೋಡಿದ್ರಾ? ಅವ್ರು ಯಾವುದೇ ಫೋಟೋದಲ್ಲಿ ಅವ್ರು ಕಣ್ಣು ಮುಚ್ಕೊಂಡು ಕುತ್ಕೊಂಡದೇ ಇಲ್ಲ. ಪ್ರಪಂಚ ಇದ್ರೆ ಏನ್ರಪ್ಪ ಅರಿವಿಗೆ? ಆ ಪ್ರಪಂಚದ ಕನ್ನಡಿಯಪ್ಪ. ಕನ್ನಡಿ ಬೇಡ ಅಂತ ಯಾಕೆ ಹೇಳ್ತೀರಾ? ಯೋಚನೆಗಳು ಬೇಡ ಅಂತ ಹೇಳ್ತೀರಾ? ಆ ಯೋಚನೆಗಳು, ಮನಸ್ಸು, ಬುದ್ಧಿ ಎಲ್ಲ ಇದೆಯಲ್ಲ, ದೇಹ ಇದೆಯಲ್ಲ, ಅದು ಪ್ರತಿಫಲನ ಕನ್ನಡಿ ಅಷ್ಟೇ. ಅದು ಆ ಪ್ರತಿಫಲನ ನೋಡಿ ನಾನು ಯಾರನ್ನು ನೋಡ್ಬೇಕು ಅಷ್ಟೇ. ಅಲ್ಲ, ನಾನು ಕಣ್ಣು ಮುಚ್ಕೊಂಡು ತುಂಬಾ ಯೋಚನೆ ಬರ್ತದೆ, ಬರ್ಲಿರಿಪ್ಪ, ಏನಂತೆ? ಆ ಯೋಚನೆ ಯಾರಿಗೆ ಬರ್ತಾ ಇದೆ ನೋಡಿ. ಅದಕ್ಕೆ ರಮಣ ಮಹರ್ಷಿಗಳು ಏನೋ ಪ್ರಶ್ನೆ ಕೇಳಿದೆ, ಯಾರು ಪ್ರಶ್ನೆ ಕೇಳ್ತಾರೆ ನೋಡಿ ಅಂತ ಹೇಳಿ. ಪ್ರಶ್ನೆ ಬರ್ತವೆ ಮನಸ್ಸಿನಲ್ಲಿ. ಆ ಪ್ರಶ್ನೆಗಳಿಗೆ ಉತ್ತರ ಅಲ್ಲ, ಪ್ರಶ್ನೆಗಳು ಏನಾಗುತ್ತೆ, ಪ್ರಶ್ನೆಗಳು ಪ್ರತಿಫಲನ ಮಾಡೋ ಸರ್ಫೇಸ್, ಅದು ರಿಫ್ಲೆಕ್ಷನ್ ಕನ್ನಡಿ. ಅದು ಯಾರಿಗೆ ಬರ್ತಾ ಇದೆ ಅದು ನಾನು. ನನಗೇನು ಪ್ರಶ್ನೆ ಇಲ್ಲ. ಪ್ರಶ್ನೆಗಳು, ವಿಚಾರಗಳು, ಯೋಚನೆಗಳು ಎಲ್ಲ ಕಾಣ್ತಾ ಇದೆ ಕನ್ನಡಿಯಲ್ಲಿ, ಪ್ರತಿಫಲನ. ಅದು ನಾನು ಯಾರು ಅದನ್ನ ನೋಡ್ತಾ ಇರೋ ಸಾಕ್ಷಿ. ಅದಕ್ಕೆ ರಮಣ ಮಹರ್ಷಿಗಳು ಶಿಷ್ಯರು ಇರ್ತಾರೆ. ರಮಣ ಮಹರ್ಷಿ ಹತ್ರ ಮಾತಾಡ್ತಾರೆ, ಶಿಷ್ಯರೆಲ್ಲ ಹೀಗೆ ಕುತ್ಕೊಂಡಿದ್ದಾರೆ ಬಾಯ್. ರಮಣ ಮಾತಾಡುವ ರಮಣ ಹೋಗೋರು ಹೀಗೆ ಮಾತಾಡ್ತಾರೆ. ಮಹರ್ಷಿಗಳು ಒಂದು ಪ್ರಶ್ನೆ ಕೇಳ್ಬೋದು ಅಂತ. ಅದೊಂದು ರೆಸ್ಪೆಕ್ಟ್ ಕೊಡೋ ರೀತಿ ಅದು. ಬಾಯಿ ಕೈ ಅಡ್ಡ ಇಟ್ಕೊಂಡು ಪ್ರಶ್ನೆ ಕೇಳ್ಬೋದು. ಹಾ, ಕೇಳು. ಅದು ಒಂದು ಸ್ವಾಮಿ, ತಾವು ಬ್ರಹ್ಮಾಸ್ತ್ರ ಉಪಯೋಗ ಮಾಡ್ಬೋದು ಅಂತ. ಏನ್ ಬ್ರಹ್ಮಾಸ್ತ್ರ? ನಾನು ಯಾರು ಅಂತ ಪ್ರಶ್ನೆ ಅಂತ. ನಾನು ಯಾರು ಪ್ರಶ್ನೆ ಕೇಳ್ಕೊಳ್ಳೆ ಎಲ್ಲ ಪ್ರಶ್ನೆಗಳು ಕಿತ್ಕೊಂಡು ಹೋಗ್ಬಿಡ್ತಾರೆ. ಕನ್ನಡಿಯಲ್ಲಿ ಮುಖ ನೋಡಿ ಪ್ರಶ್ನೆ ಕೇಳ್ತಿದ್ದಾರೆ. ಕನ್ನಡಿಯಲ್ಲಿ ಮುಖ ನೋಡಿ, ನೀವು ನಾನು ಯಾರು ಕೇಳಿ ನಿಮ್ ಮುಖ ನೋಡ್ತಾ ಇರೋ ನೀನು ಅಷ್ಟೇ. ಸೊ ಇದು ಬ್ರಹ್ಮಾಸ್ತ್ರ. ಇದು ನಾನು ಯಾರು ಅಂತ ವಿಚಾರ. ಯೋಚನೆ ಇರ್ಲಿ, ಯೋಚನೆ ಇಲ್ದಿರ್ಲಿ, ಗುಡ್ಡ ಇರ್ಲಿ, ಬೆಟ್ಟ ಇರ್ಲಿ, ನದಿ ಇರ್ಲಿ, ಕಣ್ ತೆರಲಿ, ಕಣ್ಣು ಮುಚ್ಚಿರ್ಲಿ, ನಾನು ಯಾರು ಅಂತ ಕನ್ಫ್ಯೂಷನ್ ಆಗುತ್ತೆ ನಮ್ಗೆ. ಇದಕ್ಕೆ ಸಹಜ ಸಮಾಧಿ ಅಂತ ಹೇಳುದು. ಇಲ್ಲ, ನಾನು ಕಷ್ಟಪಟ್ಟು ಧ್ಯಾನ ಮಾಡ್ಬೇಕು, ಏನ್ ಮಾಡ್ಬೇಕು, ಮನಸ್ಸು ಶಾಂತ ಆಗ್ಬೇಕು. ಅಲ್ಲ, ಮನಸ್ಸು ಯಾಕೆ ಶಾಂತ ಆಗ್ಬೇಕು? ಆ ಮನಸ್ಸು ಯಾರು ನೋಡ್ತಾ ಇದ್ ನೋಡಿ, ಅದೇ ಶಾಂತ. ಅದೇ ನಾನು. ಕಣ್ಣು ಮುಚ್ಚಿದ್ರು ಧ್ಯಾನ, ಕಣ್ಣು ತೆರೆದ್ರೆ ಧ್ಯಾನ. ಅದಕ್ಕೆ ಸಹಜ ಸಮಾಧಿ ಅಂತ ಹೇಳುದು. ಸೊ ಹಾಗೆ ನಾನು ಯಾರು? ಆತ್ಮನಿಗೆ ಯಾವುದು ಅಡೆತಡೆ ಇಲ್ಲ. ಪ್ರಪಂಚ ಅನ್ನೋದು ಕನ್ನಡಿ, ಪ್ರತಿಫಲನ ಆಗ್ಲಿಕ್ಕೆ ಕನ್ನಡಿ. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ ಎಲ್ಲವೂ ನನ್ನ ಆತ್ಮನಿಗೆ ತೋರಿಸ್ತಾ ಇದೆ. ನಾನು ಯಾರು ಅಂತ ವಿಚಾರ ಮಾಡೋದು. ಅದಕ್ಕೆ ಕಣ್ಣು ಮುಚ್ಚಿದ್ರೇನು, ಕಣ್ಣು ತೆರೆದೇನು, ನೀವು ಕೆಲಸ ಮಾಡ್ತಿರ್ಲಿ, ಕೆಲಸ ಮಾಡಿರ್ಲಿ, ಯಾರೊಂದು ವಿಚಾರ ಮಾಡಿದ್ರೆ ಗೊತ್ತಾಗುತ್ತೆ ನಿಜವಾದ ನಾನು ಯಾರು. ನಾನು ಬೆಳಕು, ಅದು ಯಾರು? ಆತ್ಮಜ್ಯೋತಿ ಅಷ್ಟೇ. ಇದು ಗೊತ್ತಾಗದೆ ಜನ ಬಹಳ ಕಷ್ಟಪಡ್ತಾರಪ್ಪ. ಆತ್ಮ ಅಂದ್ರೆ ಓ ಮನಸ್ಸು ಶಾಂತ ಆಗುತ್ತೆ, ಮನಸ್ಸು ಸೈಲೆಂಟ್ ಮಾಡ್ಲಿಕ್ಕೆ ನಾನು ಹೋಗಿ ಹಿಮಾಲಯಕ್ಕೆ ಹೋಗೋದು. ಹಿಮಾಲಯಕ್ಕೆ ಹೋದ್ರೆ ಅದು ಶಾಂತ ಆಗುತ್ತಾ? ಐಸ್ನಲ್ಲಿ ತಲೆನೊಂದು ಫ್ರೀಸರ್ ಲಿಟ್ರ್ ಶಾಂತ ಆಗುತ್ತೆ ಅದು. ಅದು ಕೂತ ಕೂತಿತಾ ಇರ್ತದೆ. ನಾನು ಯಾರದು ಗೊತ್ತಾಗಿದ್ರೆ ಶಾಂತ ಆಗೋದೇ ಇಲ್ಲ ಅದು. ಹಿಮಾಲಯಕ್ಕೆ ಹೋಗ್ರಿ, ಆಶ್ರಮಕ್ಕೆ ಹೋಗ್ರಿ, ಗುಡ್ಡಕ್ಕೆ ಹೋಗ್ಲಿ, ಬೆಟ್ಟಕ್ಕೆ ಹೋಗ್ಲಿ, ಗಡ್ಡ ಬಿಡ್ರಿ, ಮೀಸೆ ಬಿಡ್ರಿ, ಜುಟ್ಟು ಕಟ್ಕೊಳ್ರಿ, ಡ್ರೆಸ್ ಚೇಂಜ್ ಮಾಡ್ಕೊಳ್ರಿ, ನಾನು ಯಾರದ್ದು ವಿಚಾರ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಅದು. ಅದಕ್ಕೆ ಸಂಸಾರ ಬಿಟ್ಟು ಹೋಗ್ಬಿಟ್ರೆ, ಸಂಸಾರದ ಹೆಂಡತಿ, ಮಕ್ಕಳು, ಕುಟುಂಬ, ಜಾಬು ಬಿಟ್ಟು ನಾನು ಎಲ್ಲರೂ ಹೋಗ್ಬಿಡ್ತೇನೆ ಅಂತ. ಅದು ಏನು ಸಂಸಾರ ಅದು? ಅವೆಲ್ಲ ಇರೋದು ನಿಮ್ಮನ್ನು ತೋರಿಸ್ಕೊಳ್ಳಿಕ್ಕೆ, ನಾನು ಯಾರನ್ನು ತೋರಿಸ್ಕೊಳ್ಳಿಕ್ಕೆ. ಅವೆಲ್ಲ ಪ್ರತಿಫಲನ ಕನ್ನಡಿ. ಅದು ಗೊತ್ತಾಗದೆ ಸಂಸಾರ ಅಂದ್ರೆ ಕೆಲಸ, ಹೆಂಡತಿ, ಮಕ್ಕಳು ಅಂತ ಹೇಳ್ಬಿಟ್ಟು ಎಲ್ಲರೂ ಓಡೋಗ್ತಾರೆ. ಎಲ್ಲಿ ಓಡೋದು? ಸಂಸಾರ ಇರ್ತಲ್ಲ ಇಲ್ಲಿ ತಲೆಯಲ್ಲಿ, ವಿಚಾರಗಳಿರ್ತಲ್ಲ, ವಿಚಾರಗಳಲ್ಲಿ ನೋಡೋದು ನಾನಂತ ಗೊತ್ತಾಗಲ್ಲದಿದ್ರೆ ನಿಮ್ಗೆ ಎಲ್ಲಿ ಹೋದ ಸಂಸಾರ, ಎಲ್ಲಿ ಸಂಸಾರ ಹೋಗುತ್ತೆ? ಹಾಗಾಗಿ ಸನ್ಯಾಸ, ನಿಜವಾದ ಸನ್ಯಾಸ ನಾನು ಯಾರಂತ ವಿಚಾರ ಮಾಡೋದು ನಿಜವಾದ ಸನ್ಯಾಸ, ಆತ್ಮವಿಚಾರ.
ಈಶ್ವರ ಹೇಳಿದಲ್ಲಿ ಯಾರಿಗೆ ಪ್ರಶ್ನೆ ಇದೆಯಾ? ಎನಿ ಕ್ವಶನ್ಸ್? ಶೈಲಾ, ಮಾನಸ, ನೋ ಕ್ವಶನ್ಸ್ ಮಹಾರಾಜ್, ಗುರುಜಿ. ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಗಿತ್ತು ಗುರುಜಿ. ಓಕೆ. ಇದು ಒಂದೇ ಒಂದು ಸತ್ಯ ರೀಪ್ಪ, ಆತ್ಮಜ್ಯೋತಿ ಅಷ್ಟೇ. ಹರಿ ಓಂ ಗುರುಜಿ. ಹರಿ ಓಂ ಮಾಲ ಹೇಳ್ರಿ, ಏನ್ ಪ್ರಶ್ನೆ ಇದೆಯಾ? ಶೈಲಾ, ಸುಧಾ ಲಕ್ಷ್ಮಣ್. ಹರಿ ಓಂ ಗುರುಜಿ. ಇಲ್ಲ, ಆತ್ಮಜ್ಯೋತಿಗಳು ಅಷ್ಟೇ. ನೀವು ಪದೇ ಪದೇ ಹೇಳ್ತಾ ಇರೋದನ್ನ ಪುನಃ ಪುನಃ ಹೇಳ್ಕೊಳ್ಬೇಕಷ್ಟೇ, ಅಲ್ಲೇ ಇರೋದು ಅಂತ. ಏನ್ರಿ ಮಾಲ? ಗುರುಜಿ, ನಾನೆಂಬುದು ನಾನಲ್ಲ ಆ ಮಹಾಮಂತ್ರ ಒಂದೊಂದು ಸ್ಟೇಜ್ ಒಂದೊಂದರ ಅರ್ಥ ಆಗಿ ಕೊನೆಯಲ್ಲಿ ನಾನೇ ಇಲ್ಲದಂಗಾಗೋದು ತುಂಬಾ ಮಹಾಮಂತ್ರ ಗುರುಜಿ. ಅದು ಅಷ್ಟೇ ಇರೋದು. ಮಹಾಮಂತ್ರನೇ ಗುರುಜಿ. ಅಷ್ಟೇ. ತುಂಬಾ ಚೆನ್ನಾಗಿದೆ ಗುರುಜಿ. ಈ ಪ್ರಕ್ರಿಯೆಗಳಂತೂ ಹೋದ ಕ್ಲಾಸಿಂದ ತುಂಬಾ ತುಂಬಾ ಡೀಪ್ ಆಗಿದೆ ಗುರುಜಿ. ತುಂಬಾ ಚೆನ್ನಾಗಿ ಅರ್ಥ ಆಗ್ತಿದೆ ಗುರುಜಿ. ಥ್ಯಾಂಕ್ ಯು ಗುರುಜಿ. ಹರಿ ಓಂ. ಹಾ ಗುರುಜಿ, ಹರಿ ಓಂ. ಕ್ಲಿಯರ್ ಇದೆ. ಗಾಯತ್ರಿ, ಎನಿ ಕ್ವಶನ್ಸ್? There is no light brighter than ಆತ್ಮಜ್ಯೋತಿ. ಅದಕ್ಕೆ ಆತ್ಮ ಇಸ್ ಕಾಲ್ಡ್ ಕೋಟಿ ಸೂರ್ಯ ಸಮಪ್ರಭಾ, ಲೈಕ್ ಮಿಲಿಯನ್ಸ್ ಆಫ್ ಸನ್ಸ್ ಅಂತ. ಎಲ್ಲ ಕಡೆ ರಿಫ್ಲೆಕ್ಟ್ ಆಗ್ತದೆ, ಎಲ್ಲ ಕಡೆ ಕಾಣ್ತಾ ಇದೆ ಆತ್ಮಜ್ಯೋತಿಯ ಬೆಳಕು. ನೋಡಿ, ಈಗ ಟ್ಯೂಬ್ಲೈಟ್ ಬೆಳಕಾದ್ರೆ ಇಲ್ಲಿ ಹೋದ್ರೆ ಇಲ್ಲಿ ಕಾಣಲ್ಲ, ಸ್ವಲ್ಪ ಆಗಡೆ ಹೋದ್ರೆ ಕತ್ಲೆ ಕಾಣ್ತದೆ. ಆತ್ಮಜ್ಯೋತಿ ಬೆಳಕು ಎಲ್ಲಾ ಕಾಣ್ತದೆ, ಅಲ್ಲಿ ಕತ್ಲೆ ಅಂತ ಅಡ್ಡನೇ ಆಗಲ್ಲ. ಅದಕ್ಕೆ ಎಲ್ಲಾ ಕಡೆ ರಿಫ್ಲೆಕ್ಟ್ ಆಗುತ್ತೆ. ನಿಮ್ಗೆ ಎಲ್ಲಿಂದ ಒರಿಜಿನಲ್ ಬರ್ತಾ ಇದೆ ಗೊತ್ತಾಗಲ್ಲ, ಅಷ್ಟೇ ಸಮಸ್ಯೆ. ಹರಿ ಓಂ ಗುರುಜಿ. ಹರಿ ಓಂ ಹೇಳ್ರಿ. ಅದೇ ಬೆಳಕು ಎಲ್ಲಿ ಬರ್ತಾ ಇದೆ ಅಂತಾನೆ ನಮ್ಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಈ ಉಪಾಧಿಗಳನ್ನೇ ನಾನು ಈ ದೇಹ ಮನ ಬುದ್ಧಿನ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿದೀವಿ ಅನ್ಸುತ್ತೆ. ನೀವು ಆಗ್ಲೇ ಹೇಳಿದಾಗ ಸಮುದ್ರದಲ್ಲಿ ಅಲೆ, ಆ ನೀರು ಅನ್ನೋದೇ ನೋಡಲ್ಲ, ಬರೀ ಅಲೆ ಅಂತ ನೋಡ್ಬಿಡ್ತೀವಿ. ಈ ಉಪಾಧಿಗಳನ್ನ ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ಟಿದೆ ಗುರುಜಿ. ಆ ಬೆಳಕು ಎಲ್ಲಿಂದ ಬರ್ತಾ ಇದೆ ಎಲ್ಲ ಫುಲ್ಲು ನೀವ್ ಹೇಳಿದ್ರಲ್ಲ ಬೆಳ್ಳಂ ಬೆಳಕು ಅಂತ, ಅದು ಕಾಣ್ತಾ ಇಲ್ವಲ್ಲ, ಹಾಗಾಗಿ ನಾವೇ ಅಂತ ಅನ್ಕೊಂಡ್ಬಿಟ್ಟಿದೀವಿ ಗುರುಜಿ. ಇದೇ ಸಮಸ್ಯೆ. ಹೌದು ಗುರುಜಿ. ಎಲ್ಲಾ ಕಡೆ ಬೆಳಕು, ಅದಕ್ಕಿಂತ ದೊಡ್ಡ ಬೆಳಕೇ ಇಲ್ಲ. ಹೌದು ಗುರುಜಿ. ಸ್ವಲ್ಪ ಧ್ಯಾನ ಮಾಡೋಣ. ಕಣ್ಣು ಮುಚ್ಕೊಳ್ಳಿ. ಬಾಹ್ಯ ಪ್ರಪಂಚದ ಅರಿವು ಬರಲಿ, ಹೊರಗಡೆ ಒಂದು ಪ್ರಪಂಚ ಇದೆ ಅಂತ. ಆ ಪ್ರಪಂಚದ ಅರಿವು ಬರ್ಬೇಕಾದ್ರೆ ಅದು ಪ್ರಪಂಚ ಅನ್ನೋದು ವಿಷಯ, ಆಬ್ಜೆಕ್ಟ್. ಅದನ್ನ ತಿಳ್ಕೊಳ್ತಾ ಇರೋ ನಾನು ವಿಷಯಿ, ಸಬ್ಜೆಕ್ಟ್. ಇಲ್ಲಿ ನಾನು ಅಂದ್ರೆ ದೇಹ ಆಯ್ತು. ಈಗ ಗಮನವನ್ನು ವಿಷಯಿ ಕಡೆ ತಗೊಂಡೋಗೋಣ, ನನ್ನ ಬೆಳಗ್ಗೆ ತಗೊಂಡೋಗೋಣ. ವಿಷಯಿ ಕಡೆ ಗಮನ ಹೋದಾಗ ವಿಷಯ ವಸ್ತು ಕಡಿಮೆ ಆಗ್ತದೆ, ವಿಷಯಿ ಮಾತ್ರ ಉಳ್ಕೊಳ್ತದೆ. ದೇಹದ ಬಗ್ಗೆ ಅರಿವು ಬರಲಿ. ದೇಹದಲ್ಲಿ ಸಂವೇದನೆಗಳಿದೆ, ಸೆನ್ಸೇಷನ್ಸ್. ಆ ಸೆನ್ಸೇಷನ್ಸ್ ಏರ್ತದೆ, ಬೀಳ್ತದೆ, ರೈಸ್ ಅಂಡ್ ಫಾಲ್. ಹೇಗೆ ಸಮುದ್ರದಲ್ಲಿ ಅಲೆಗಳು ಬರ್ತವೆ ಹೋಗ್ತವೆ, ಹಾಗೆ ಸೆನ್ಸೇಷನ್ಸ್ ಅಥವಾ ಸಂವೇದನೆಗಳು ಬರ್ತವೆ ಹೋಗ್ತವೆ. ಅದು ನೋಡ್ತಾ ನನ್ನ ಸಾಕ್ಷಿ, ಅದನ್ನಲ್ಲಿ ಅರಿವಿನಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ನಿಜವಾದ ನಾನು ಯಾರು? ಆ ದೇಹದ ಸಂವೇದನೆಗಳನ್ನು ಬೆಳಗ್ತಾ ಇರೋ ಸಾಕ್ಷಿ ನಾನು. ಅದೇ ರೀತಿ ಮನಸ್ಸಿನಲ್ಲಿ ವಿಚಾರಗಳು ಬರ್ತವೆ, ಭಾವನೆಗಳು ಬರ್ತವೆ, ಯೋಚನೆಗಳು ಬರ್ತವೆ. ಆ ವಿಚಾರಗಳು, ಭಾವನೆಗಳು, ಯೋಚನೆಗಳು ಬೆಳಗ್ತಾ ಇರೋ ಸಾಕ್ಷಿ ನಾನು, ಆತ್ಮಜ್ಯೋತಿಯು ನಾನು. ಆತ್ಮಜ್ಯೋತಿ
ಶರೀರ, ಮನಸ್ಸು, ಬುದ್ಧಿ, ಪ್ರಪಂಚವನ್ನು ಬೆಳಗ್ತಾ ಇದೆ. ಅಂತರ್ಜ್ಯೋತಿ, ಬಹಿರ್ಜ್ಯೋತಿ, ಪ್ರತ್ಯಕ್ ಜ್ಯೋತಿ, ಪರಾತ್ಪರ, ಜ್ಯೋತಿರೇವ ಜ್ಯೋತಿ, ಸ್ವಯಂ ಜ್ಯೋತಿ, ಆತ್ಮಜ್ಯೋತಿ, ಶಿವೋಸ್ಮಿಹಂ. ಅರಿವಿನ ಬೆಳಕಿನಲ್ಲಿ ಪ್ರಪಂಚ ಬೆಳಗ್ತಾ ಇದೆ. ಅದಕ್ಕೆ ಬಹಿರ್ಜ್ಯೋತಿ ಅಂತ ಹೇಳುದು. ಅರಿವಿನ ಬೆಳಕಿನಲ್ಲಿ ಅಂತರ್ಜ್ಯೋತಿ, ನನ್ನ ಮನಸ್ಸು ದೇಹ ಬೆಳಗ್ತಾ ಇದೆ. ಬೆಳಗ್ತಾ ಇದ್ರೆ ಅರಿವು ಬರ್ತಾ ಇದೆ ದೇಹದಲ್ಲಿ, ಮನಸ್ಸಿನಲ್ಲಿ. ಪ್ರತ್ಯೇಕ ಜ್ಯೋತಿ ಅಂದ್ರೆ ಗಾಢದಲ್ಲಿ ಗಾಢನಿದೆ ಅಂತ ಅರಿವು ಬರ್ತಾ ಇದೆ. ಈ ಎಲ್ಲಗಳ ಅರಿವಿಗೆ ಇವೆಲ್ಲ ಪ್ರತಿಫಲನಗೊಂಡ ಅರಿವು, ರಿಫ್ಲೆಕ್ಟೆಡ್ ಕಾನ್ಶಿಯಸ್ನೆಸ್. ನಿಜವಾದ ನಾನು ಯಾರು? ಆತ್ಮಜ್ಯೋತಿ. ಆತ್ಮಜ್ಯೋತಿ ಶರೀರ, ಮನಸ್ಸು, ಬುದ್ಧಿಯಲ್ಲಿ ಪ್ರತಿಫಲನಗೊಂಡಾಗ ಅವಕ್ಕೆಲ್ಲ ಬೆಳಕು ಬರ್ತದೆ. ಈಗ ಎಲ್ಲ ಕಡೆ ಬೆಳಕು ಹರಡಿದೆ. ಅಂತರ್ಜ್ಯೋತಿ, ಬಹಿರ್ಜ್ಯೋತಿ, ಪ್ರತ್ಯೇಕ ಜ್ಯೋತಿ, ಎಲ್ಲಾ ಕಡೆ ಬೆಳಕಿದೆ. ಹಾಗೆ ನಿಜವಾದ ಬೆಳಕೆಲ್ಲಿದೆ? ಆ ನಿಜವಾದ ಬೆಳಕನ್ನು ಹುಡುಕೋದೆ ಆಧ್ಯಾತ್ಮ. ಅದು ನಿಜವಾದ ನಾನು, ಆತ್ಮ ನಾನು, ಸಾಕ್ಷಿ ನಾನು, ಶುದ್ಧ ಚೈತನ್ಯ ನಾನು. ಚೈತನ್ಯ ಅನ್ನೋದು ಬೆಳಕಿನ ಸ್ವರೂಪ. ಆ ಬೆಳಕೇ ನಾನು. ದೇಹ, ಮನಸ್ಸು, ಬುದ್ಧಿ, ಪ್ರಪಂಚ ಯಾವುದು ಆತ್ಮದ ಬೆಳಕಿಗೆ ತಡೆ ಇಲ್ಲ. ಸಮುದ್ರದ ಅಲೆ ನೀರಿಗೆ ತಡೆ ಆಗುವುದಿಲ್ಲ. ಅದೇ ರೀತಿ ಎಲ್ಲ ವಸ್ತುಗಳು ಆತ್ಮನನ್ನು ಪ್ರತಿಫಲಿಸ್ತವೆ, ಆತ್ಮನ ಕಡೆ ತೋರಿಸ್ತಾ ಇದ್ದಾವೆ. ಆ ಆತ್ಮ ಸ್ವರೂಪಿ ನಾನು. ಆತ್ಮನೇ ಆತ್ಮಜ್ಯೋತಿ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ನಾನು, ನಾನೆಂಬುದು ನಾನಲ್ಲ. ಈ ದೇಹ, ಮನಬುದ್ಧಿ ನಾನಲ್ಲ. ಸಚಿದಾನಂದಾತ್ಮ ಶಿವನಾಮ್ನಾನಿ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ, ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿ, ಬಹಿರ್ಜ್ಯೋತಿ, ಪ್ರತ್ಯಕ್ ಜ್ಯೋತಿ, ಪರಾತ್ಪರ, ಜ್ಯೋತಿರೇವ ಜ್ಯೋತಿ, ಸ್ವಯಂ ಜ್ಯೋತಿ, ಆತ್ಮಜ್ಯೋತಿ, ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.